ಈ ಸ್ಟಾಕ್ ನ ಚೆಕ್ ಮಾಡಿ ಮ್ಯಾನಿಪುಲೇಷನ್, ಪಾರ್ಟಿಸಿಪೇಷನ್ ಅಂಡ್ ವಾಲ್ಯೂಮ್ ಕನ್ಫರ್ಮೇಷನ್ ಈ ಮೂರು ಒಟ್ಟಿಗೆ ಎಲ್ಲಿ ಬಂದಿರುತ್ತೋ ಆ ಲೊಕೇಶನ್ ನಾವು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರಿತೀವಿ. ಒನ್ಸ್ ಸ್ಮಾರ್ಟ್ ಮನಿ ಅನ್ನೋದು ಎಂಟ್ರಿ ಆದ್ಮೇಲೆ ಅಲ್ಲಿಂದಾನೆ ಒಂದು ಬಿಗ್ ಮೂವ್ ಅನ್ನೋದು ಬರುತ್ತೆ. ಈ ಸ್ಟಾಕು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದಾಗ 600+% ಮೊಮೆಂಟಮ್ ಕೊಟ್ಟಿದೆ. ಹಾಗೇನೆ ಈ ಸ್ಟಾಕ್ ನು ಸಹ ಚೆಕ್ ಮಾಡಿ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದ್ರೆ 300+% ಮೊಮೆಂಟಮ್ ಕೊಟ್ಟಿದೆ. ಸ್ಕ್ಯಾನರ್ ನ ಯೂಸ್ ಮಾಡಿಕೊಂಡು ಜಸ್ಟ್ ಒನ್ ಸಿಂಗಲ್ ಕ್ಲಿಕ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗ್ತಾ ಇದೆ ಅನ್ನೋದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಿ. ಹಾಯ್, ಐ ಆಮ್ ಚಲಪತಿ, ಫೌಂಡರ್ ಆಫ್ TSM Innovations, ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನರ್ ಅಂಡ್ NISM ಸರ್ಟಿಫೈಡ್. ಕಳೆದ 5 ವರ್ಷಗಳಿಂದ ಟೆಕ್ನಿಕಲ್ ಅನಾಲಿಸಿಸ್ ನ ಟೀಚ್ ಮಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ವ್ಯಾಪ್ತಿಯಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಜೊತೆಗೆ ದಿನಕ್ಕೆ ಜಸ್ಟ್ 3 ರಿಂದ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ಜನರೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಮ್ಮ ಅಪ್ಕಮಿಂಗ್ ಫ್ರೀ 1 hour ಮಾಸ್ಟರ್ ಸೆಷನ್ಗೆ ಜಾಯ್ನ್ ಆಗಿ. ಕೆಳಗೆ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಮಾಸ್ಟರ್ ಸೆಷನ್ ಭೇಟಿಯಾಗೋಣ. ಸಿ ಯು. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾವು ಕಂಪ್ಲೀಟ್ ಆಗಿ ಡ್ಯಾಶ್ ಬೋರ್ಡ್, ಆರ್ಡರ್ಸ್, ಹೋಲ್ಡಿಂಗ್ಸ್, ಪೊಸಿಷನ್ಸ್ ಮತ್ತೆ ಬಿಟ್ಸ್ ಅಂಡ್ ಮತ್ತೆ ಫಂಡ್ಸ್ ನ ಡೀಟೇಲ್ಡ್ ಆಗಿ ತಿಳ್ಕೊಂತ ಹೋಗೋಣ ಒನ್ ಬೈ ಒನ್. ಅದರಲ್ಲಿರೋ ಆಪ್ಷನ್ಸ್ ಏನು, ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಈ ಜರೋದಾ ಬ್ರೋಕ್ ಅಲ್ಲಿ ನಮಗೆ ಡ್ಯಾಶ್ ಬೋರ್ಡ್ ಅಂತ ಇದೆ. ಡ್ಯಾಶ್ ಬೋರ್ಡ್ ಅಲ್ಲಿ ಫಸ್ಟ್ ನೀವು ನೋಡಿ ನಿಮ್ಮ ಹೆಸರು ಕಾಣಿಸುತ್ತೆ. ಅಂದ್ರೆ ನೀವು ಅಕೌಂಟ್ ಓಪನ್ ಮಾಡಿದಾಗ ಏನು ಹೆಸರು ಇರುತ್ತೋ ಆ ಹೆಸರಲ್ಲಿ ನಿಮ್ಗೆ ಪಾಪಪ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ಈಕ್ವಿಟಿ ಮತ್ತೆ ಕಮೋಡಿಟಿ ಅಂತ 2 ಸೆಗ್ಮೆಂಟ್ ಇದೆ. ಸೊ ಬೇಸಿಕಲಿ ನಮಗೆ 3 ಸೆಗ್ಮೆಂಟ್ ಇರುತ್ತೆ, ಈಕ್ವಿಟಿ, ಕರೆನ್ಸಿ, ಕಮೋಡಿಟಿ ಅಂತ. ಸೊ ಈಗ ಕರೆನ್ಸಿ ಮತ್ತೆ ಕಮೋಡಿಟಿ ಕಂಬೈಂಡ್ ಆಗಿ ಇಲ್ಲೇ ಬಂದ್ಬಿಡುತ್ತೆ. ಸಾರಿ, ಕರೆನ್ಸಿ ಮತ್ತೆ ಈಕ್ವಿಟಿ ಕಂಬೈಂಡ್ ಆಗಿ ನಿಮ್ಗೆ ಇಲ್ಲೇ ಫಂಡ್ಸ್ ಆಡ್ ಆಗುತ್ತೆ. ನೀವು ಈಕ್ವಿಟಿನಲ್ಲಿ ಫಂಡ್ ಇದೆ ಅಂತಂದ್ರೆ ನೀವು ಈಕ್ವಿಟಿ ಮಾರ್ಕೆಟ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದು ಅಂಡ್ ಈಕ್ವಿಟಿ ಡೆರಿವೇಟಿವ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದು. ಕರೆನ್ಸಿ ಫೀಚರ್ಸ್ ಮತ್ತೆ ಆಪ್ಷನ್ಸ್ ಅಲ್ಲಿ, ಅಂದ್ರೆ ಕರೆನ್ಸಿ ಡೆರಿವೇಟಿವ್ಸ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೋದು ಈ ಫಂಡ್ ಇಟ್ಕೊಂಡು. ಅದೇ ಕಮೋಡಿಟಿ ಅಂತ ಬಂದಾಗ ಇದು MCX ಕನೆಕ್ಟ್ ಆಗುತ್ತೆ. ಅಂದ್ರೆ ಕ್ರೂಡ್ ಆಯಿಲ್, ಗೋಲ್ಡ್, ಸಿಲ್ವರ್, ನ್ಯಾಚುರಲ್ ಗ್ಯಾಸ್ ಅಂತ. ಸೊ ಈ ಕಮೋಡಿಟೀಸ್ ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ಅದಕ್ಕೆ ಸಪರೇಟ್ ಆಗಿ ನಾವು ಫಂಡ್ ನ ಆಡ್ ಮಾಡ್ಬೇಕಾಗಿರುತ್ತೆ ಕಮೋಡಿಟಿ ಅಕೌಂಟ್ಗೆ. ಅಂಡ್ ಇಲ್ಲಿ ನಿಮಗೆ ಮಾರ್ಜಿನ್ ಯೂಸ್ಡ್ ಅಂತ ಇದೆ ನೋಡಿ ಸ್ನೇಹಿತರೆ. ಮಾರ್ಜಿನ್ ಯೂಸ್ಡ್ ಅಂತಂದ್ರೆ ಇವತ್ತು ಯೂಸ್ ಮಾಡುವಂತ ಅಮೌಂಟ್, ಅಂದ್ರೆ ನಾನು ಇವತ್ತು ಇಷ್ಟು ಅಮೌಂಟ್ ನ ಯೂಸ್ ಮಾಡಿದೀನಿ ನನ್ನ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ನನಗೆ 4.89K ಇತ್ತು. ಅಂದ್ರೆ 4,890 ರೂಪಾಯಿ ಓಪನಿಂಗ್ ಬ್ಯಾಲೆನ್ಸ್ ಇತ್ತು. ಈಗ ನನ್ನ ಹತ್ರ ಎಷ್ಟಿದೆ, 3,910 ರೂಪಾಯಿ ಇದೆ. 986 ರೂಪಾಯಿ ನಾನು ಯೂಸ್ ಮಾಡಿದೀನಿ ಒಂದು ಟ್ರೇಡ್ ನ ತಗೊಳಕ್ಕೆ. ಆ ಟ್ರೇಡ್ ಯಾವುದು ಅಂತ ನೀವು ಇಲ್ಲಿ ನೋಡ್ಕೋಬಹುದು. ಪೊಸಿಷನ್ಸ್ ಹೋಗಿದ್ರೆ ನಿಮ್ಗೆ ಸಿಗುತ್ತೆ. DB ರಿಯಾಲಿಟಿ ಅನ್ನೋ ಸ್ಟಾಕು 5 ಶೇರ್ಸ್ ನ ಬೈ ಮಾಡಿದ್ದೀನಿ. 205.50 ಕರೆಂಟ್ LTP ರನ್ ಆಗ್ತದೆ. 197.20 ನಾನು ಬೈ ಮಾಡಿದ್ದೀನಿ. ಕರೆಂಟ್ ಪೇಂಡಲ್ಲೂ 16.50 ಪ್ರಾಫಿಟ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ಆ ಅಮೌಂಟ್ ಎಲ್ಲಿ ಯೂಸ್ ಮಾಡಿದೆ ಅಂದ್ರೆ 5 ಶೇರ್ಸ್ ಬೈ ಮಾಡಿದ್ದೀನಲ್ವಾ, ಆ ಅಮೌಂಟ್ ಇಲ್ಲಿ ನೋಡಿ ಮಾರ್ಜಿನ್ ಯೂಸ್ ಅಂತ ನಿಮಗೆ ಕಾಣಿಸುತ್ತೆ. ಅಂಡ್ ಕರೆನ್ಸಿ ಕಮೋಡಿಟಿ ಮಾರ್ಕೆಟ್ ನಮಗೆ 0 ಇದೆ ಮಾರ್ಜಿನ್ ಅವೈಲೇಬಲ್. ಅಂದ್ರೆ ನಾನು ಯಾವುದೇ ತರದ ಫಂಡ್ಸ್ ಆಡ್ ಮಾಡಿಲ್ಲ ಅದರಲ್ಲಿ. ಸೊ ಅದಕ್ಕೆ 0 ಇದೆ. ನೆಕ್ಸ್ಟ್ ಬಂದು ನಿಮಗೆ ಹಂಗೆ ಬಾಟಮ್ ಬಂದ್ರೆ ಇಲ್ಲಿ ವ್ಯೂ ಸ್ಟೇಟ್ಮೆಂಟ್ ಅಂತ ಇರುತ್ತೆ. ನೀವು ಸ್ಟೇಟ್ಮೆಂಟ್ ನ ನೋಡ್ಕೋಬಹುದು, ಅದನ್ನ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ನೀವು ಹೋಲ್ಡಿಂಗ್ಸ್ ಅಂತ ಬಂದಾಗ, ಅಂದ್ರೆ ನಿಮ್ ಪೊಸಿಷನ್ಸ್ ಹೋಲ್ಡಿಂಗ್ ಇರುತ್ತಲ್ವಾ, ಆ ಹೋಲ್ಡಿಂಗ್ ಅಂತ ಬಂದಾಗ ನನಗೆ P&L ಬಂದು 1,380 ರೂಪಾಯಿ ಪ್ರಾಫಿಟ್ ಅಲ್ಲಿ ರನ್ ಆಗ್ತಾ ಇದೆ. ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಮೇಲೆ ಈಗ ಫಾರ್ ಎಕ್ಸಾಂಪಲ್ ನಾನೊಂದು 30,000 ಇನ್ವೆಸ್ಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಸೊ ಆ ಅಮೌಂಟ್ ಮೇಲೆ ನನಗೆ 3.47% ಕಂಬೈನ್ಡ್ P&L ಇದು. ಓಕೆನಾ, ಎಲ್ಲ ಲಾಸ್ ಮತ್ತು ಪ್ರಾಫಿಟ್ ನ ಕಂಬೈನ್ ಮಾಡಿದಾಗ ಇದು ನಮಗೆ 3.47% ಅಂಡ್ ಟೋಟಲ್ ಇನ್ವೆಸ್ಟ್ಮೆಂಟ್ ಮೇಲೆ ನನ್ನ ಪೋರ್ಟ್ಫೋಲಿಯೋ ಪ್ರಾಫಿಟ್ ಅಲ್ಲಿ ರನ್ ಆಗ್ತಾ ಇದೆ. ನೆಕ್ಸ್ಟ್ ಬಂದು ಕರೆಂಟ್ ವ್ಯಾಲ್ಯೂ. ಕರೆಂಟ್ ವ್ಯಾಲ್ಯೂ ಅಂದ್ರೆ ನನ್ನ ಟೋಟಲ್ ಅಕೌಂಟ್ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ 41,310 ರೂಪಾಯಿ. 41,300 ಸಮಥಿಂಗ್ ಅಮೌಂಟ್ ನನ್ನ ಕರೆಂಟ್ ವ್ಯಾಲ್ಯೂ ಇದೆ. ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಅಂದ್ರೆ ಈ 41,310 ರೂಪಾಯಲ್ಲಿ ನಾನು 39,920 ರೂಪಾಯಿ ಅಂದ್ರೆ 39.92K ನಾನೇನ್ ಮಾಡಿದೀನಿ, ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಡಿಫ್ರೆಂಟ್ ಸ್ಟಾಕ್ಸ್ ಅಲ್ಲಿ. ಆ ಅಮೌಂಟ್ ನಿಮ್ಗೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಬಾಟಮ್ ಅಲ್ಲಿ 3 ಫಿಲ್ಟರ್ಸ್ ಇರುತ್ತೆ. ಕರೆಂಟ್ ವ್ಯಾಲ್ಯೂ ಎಷ್ಟಿದೆಯೋ ಆ ಅಮೌಂಟ್ ನಿಮ್ಗೆ ಇಲ್ಲಿ ಪಾಪಪ್ ಆಗುತ್ತೆ ನೋಡಿ, 41,300. ನೆಕ್ಸ್ಟ್ ಬಂದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ನೋಡಿ, ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಅನ್ನೋದು ಇಲ್ಲಿ ಪಾಪಪ್ ಆಗಿದೆ. ನೆಕ್ಸ್ಟ್ P&L. ಸೊ ಇಲ್ಲಿ ನೋಡ್ಬೋದು ಕರೆಂಟ್ ವ್ಯಾಲ್ಯೂ ಅಂತ ತಗೊಂಡಾಗ 3 ಇಲ್ಲಿ ನೋಡಿ, ಬ್ಲೂ, ಇನ್ನೊಂದು ಬ್ಲೂ ಕಲರ್, ಇನ್ನೊಂದು ಲೈಟ್ ಬ್ಲೂ ಇದೆ. ಸೊ ನನಗೆ 3 ಸ್ಟಾಕ್ಸ್ ನಾನು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸೊ 3 ನನಗೆ ಡೀಟೇಲ್ಡ್ ಆಗಿ ರಿಪ್ರೆಸೆಂಟ್ ಆಗ್ತದೆ. ಅದೇ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂಗೆ ಹೋದಾಗ ಇಲ್ಲಿ ನನಗೆ 3 ಲೈನ್ ರಿಪ್ರೆಸೆಂಟ್ ಆಗ್ತದೆ. P&L ಹೋದಾಗ ನೋಡಿ 3 ರಿಪ್ರೆಸೆಂಟ್ ಆಗ್ತದೆ. ಇದೇನಪ್ಪಾ ಅಂತಂದ್ರೆ P&L ಹೋದಾಗ 2 ಗ್ರೀನ್ ಅಲ್ಲಿ ಇದೆ, 1 ರೆಡ್ ಅಲ್ಲಿ ಇದೆ. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋ 3 ಸ್ಟಾಕ್ಸ್ ಅಲ್ಲಿ 2 ಸ್ಟಾಕ್ಸ್ ಗ್ರೀನ್ ಕಲರ್ ಅಲ್ಲಿ ಇದೆ, 1 ಸ್ಟಾಕ್ ರೆಡ್ ಕಲರ್ ಅಲ್ಲಿ ಇದೆ ಅಂತ ಹೇಳ್ತಾ ಇದೆ.
ಅದು ಎಲ್ಲಿ ನೀವು ನೋಡ್ಬೋದು ಅಂದರೆ ಹೋಲ್ಡಿಂಗ್ಸ್ ಅಲ್ಲಿ ಹೋಗಿ ನೋಡ್ಬೋದು ಸ್ನೇಹಿತರೆ. ನೋಡಿ ಹೋಲ್ಡಿಂಗ್ಸ್ ಅಲ್ಲಿ ಹೋದಾಗ ನಾನು ಹೇಳಿದ್ನಲ್ವಾ 2 ಸ್ಟಾಕು ಅಂದರೆ ವ್ಯಾಸ್ಕಾನ್ನು ಡಿ ಬಿ ರಿಯಾಲಿಟಿ ನನಗೆ ಪ್ರಾಫಿಟಲ್ಲಿ ರನ್ ಆಗ್ತಿದೆ, ಒಂದು ಸ್ಟಾಕು ಜಿಯೋ ಫಿನಾನ್ಸ್ ಅನ್ನೋದು ನನಗೆ ಲಾಸಲ್ಲಿ ರನ್ ಆಗ್ತಾ ಇದೆ. ಸೊ ಅದು ನಾನು ಇಲ್ಲಿ ನೋಡ್ಬೋದು ಡ್ಯಾಶ್ ಬೋರ್ಡಲ್ಲಿ. ಓಕೆನಾ, ಸೊ ಡ್ಯಾಶ್ ಬೋರ್ಡಲ್ಲಿ ನನಗೆ 3 ಡಿವೈಡ್ ಮಾಡಿ ಡೀಟೇಲ್ಡ್ ಆಗಿ ತೋರಿಸುತ್ತೆ. ನೆಕ್ಸ್ಟ್ ಬಂದು ಆರ್ಡರ್ಸು. ಓಕೆನಾ, ಆರ್ಡರ್ಸ್ ಅಲ್ಲಿ ಬಂದಾಗ ನಿಮಗೆ ಓಪನ್ ಆರ್ಡರ್ಸ್, ಎಕ್ಸಿಕ್ಯೂಟೆಡ್ ಆರ್ಡರ್ಸ್ ಅಂತ 2 ಇರುತ್ತೆ. ನೋಡಿ ಇದು ಓಪನ್ ಆರ್ಡರ್ಸ್ ಅಂತ ಕರಿತೀವಿ. ಓಪನ್ ಆರ್ಡರ್ಸ್ ಯಾವ್ದಪ್ಪ ಅಂದ್ರೆ ಇದು ಇನ್ನು ಎಕ್ಸಿಕ್ಯೂಟ್ ಆಗದೆ ಇರುವಂತ ಆರ್ಡರ್. ನಾನು ಆರ್ಡರ್ನ ಪ್ಲೇಸ್ ಮಾಡಿದ್ದೀನಿ ಬಟ್ ಇನ್ನೂ ಎಕ್ಸಿಕ್ಯೂಟ್ ಆಗಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಲೆಟ್ಸ್ ಸೇ ಡಿ ಬಿ ರಿಯಾಲಿಟಿ ಅನ್ನೋ ಸ್ಟಾಕು ನನ್ನ ಹತ್ರ 100 ಶೇರ್ಸ್ ಇದೆ, ನಾನು 205 ರೂಪಾಯಿ ಪ್ಲೇಸ್ ಮಾಡಿದ್ದೀನಿ. ಈ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟು ಟ್ರೇಡ್ ಆಗ್ತಿದೆ ಡಿ ಬಿ ರಿಯಾಲಿಟಿ? ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 200.30 ರನ್ ಆಗ್ತಿದೆ ಅಂಡ್ ನಾನು ಪ್ಲೇಸ್ ಮಾಡೋದು 205 ರುಪೀಸ್ಗೆ ಎಕ್ಸಿಟ್ ಆರ್ಡರ್ನ ಪ್ಲೇಸ್ ಮಾಡಿದ್ದೀನಿ. ಬಟ್ 200.50 ಹಿಡಿದು ಇನ್ನ 4 ರೂಪಾಯಿ ಮೇಲೆ ಹೋದ್ರೆ ನನಗೆ ಆರ್ಡರ್ ಅನ್ನೋದು ಎಕ್ಸಿಟ್ ಆಗುತ್ತೆ. ಸೊ ಎಲ್ಲಿ ತನಕ ಅದು 205 ರುಪೀಸ್ ಹೋಗಲ್ವೋ ಅಲ್ಲಿ ತನಕ ಅದು ಓಪನ್ ಅಲ್ಲಿ ಇರುತ್ತೆ. ನಾನು ಸೆಲ್ ಆರ್ಡರ್ನ ಪ್ಲೇಸ್ ಮಾಡಿದ್ದೀನಿ, ಯಾಕಂದ್ರೆ ಒಂದು 2-3 ಡೇಸ್ ಬ್ಯಾಕ್ ನಾನು ಬೈ ಮಾಡಿದ್ದೆ, ಇವಾಗ ಸೆಲ್ ಆರ್ಡರ್ನ ಪ್ಲೇಸ್ ಮಾಡಿದ್ದೀನಿ. ಆರ್ಡರ್ ಇನ್ನು ಪೆಂಡಿಂಗ್ ಅಲ್ಲಿ ಇದೆ, ಎಕ್ಸಿಕ್ಯೂಟ್ ಆಗಿಲ್ಲ. ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ಓಪನ್ ಆರ್ಡರ್ಸ್ ಅಂತ ಕರಿತೀವಿ. 3 ಆರ್ಡರ್ಗೆ ಅಂದ್ರೆ ನನ್ನ ಹತ್ರ 3 ಸ್ಟಾಕ್ಸ್ ಹೋಲ್ಡಿಂಗ್ ಅಲ್ಲಿ ಇದೆ, 3ಕ್ಕೂ ನಾನು ಟಾರ್ಗೆಟ್ ಆರ್ಡರ್ನ ಪ್ಲೇಸ್ ಮಾಡಿಬಿಟ್ಟು 3 ಆರ್ಡರ್ ಲೈನ್ ಅಲ್ಲಿ ಇದೆ ಇಲ್ಲಿ. ಓಕೆನಾ, ನೆಕ್ಸ್ಟ್ ಬಂದು ಎಕ್ಸಿಕ್ಯೂಟೆಡ್ ಆರ್ಡರ್ಸ್. ಎಕ್ಸಿಕ್ಯೂಟೆಡ್ ಆರ್ಡರ್ಸ್ ಅಂದ್ರೆ ಆಲ್ರೆಡಿ ಎಕ್ಸಿಕ್ಯೂಟ್ ಆಗ್ಬಿಟ್ಟಿದೆ, ನಾನು ಪಂಚ್ ಮಾಡಿದೆ ಆರ್ಡರ್ನ, ಎಕ್ಸಿಕ್ಯೂಟ್ ಆಗೋಯ್ತು. ಅದು ಬೈ ಆಗಿರ್ಬೋದು ಅಥವಾ ಸೆಲ್ ಆಗಿರ್ಬೋದು, ಎರಡಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಈಗ ಡಿ ಬಿ ರಿಯಾಲಿಟಿ ಅನ್ನೋ ಸ್ಟಾಕ್ ಇಲ್ಲಿ ಏನಾಗಿದೆ, ನೀವು ಈ ಲಾಸ್ಟ್ ಅಲ್ಲಿ ಸ್ಟೇಟಸ್ ನೋಡ್ಕೊಳ್ಳಿ, ಕಂಪ್ಲೀಟ್, ಕ್ಯಾನ್ಸಲ್ಡ್ 2 ಇರುತ್ತೆ. ಓಕೆನಾ, ಸೊ ಕಂಪ್ಲೀಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು 12 ಗಂಟೆ 18 ನಿಮಿಷ 57 ಸೆಕೆಂಡ್ ಅಲ್ಲಿ ಒಂದು ಬೈ ಆರ್ಡರ್ನ ಪ್ಲೇಸ್ ಮಾಡ್ತೀನಿ NSE ನಲ್ಲಿ. CNC ಅಂದ್ರೆ ಕ್ಯಾಶ್ ಅಂಡ್ ಕ್ಯಾರಿ 5 ಕ್ವಾಂಟಿಟಿನ ಬೈ ಮಾಡ್ತೀನಿ 197.20 ಅದು ನನಗೆ ಕಂಪ್ಲೀಟ್ ಆಯಿತು. ಅದರ ಅರ್ಥ ಏನಪ್ಪಾ ಅಂದ್ರೆ ಟ್ರೇಡ್ ಅನ್ನೋದು ಎಕ್ಸಿಕ್ಯೂಟ್ ಆಗೋಗಿದೆ. ನೆಕ್ಸ್ಟ್ ಏನ್ ಮಾಡಿದ್ದೆ ನಾನು, ಒಂದು 12:49ಗೆ ಓಕೆನಾ, 12 ಗಂಟೆ 49 ನಿಮಿಷ 16 ಸೆಕೆಂಡ್ಗೆ ಡಿ ಬಿ ರಿಯಾಲಿಟಿ ಸ್ಟಾಕ್ ಸೆಲ್ ಆರ್ಡರ್ ಓಪನ್ ಅಲ್ಲಿ ಇತ್ತು, ಅಂದ್ರೆ ಟಾರ್ಗೆಟೆಡ್ ಓಪನ್ ಅಲ್ಲಿ ಇತ್ತು. CNC ಇತ್ತದು 100 ಕ್ವಾಂಟಿಟಿ 202.50ಗೆ ನಂದು ಏನ್ ಪ್ರೈಸ್ ಇತ್ತು ಎಕ್ಸಿಟ್ ಪ್ರೈಸ್, ಅದನ್ನ ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಅಂತಂದ್ರೆ ಏನ್ ಈ ಆರ್ಡರ್ ಇಲ್ಲಿ ಇದೆಯಲ್ವಾ, ಸೊ ಕ್ಯಾನ್ಸಲ್ ಹೇಗಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಜಿಯೋ ಫಿನಾನ್ಸ್ ಅಂತ ಇದೆ, ಈ ಆರ್ಡರ್ನ ನಾನು ಟಾರ್ಗೆಟ್ ಇಟ್ಟಿದ್ದೀನಿ 355 ರುಪೀಸ್ಗೆ. ಬಿಕಾಸ್ 355 ನನ್ಗೆ ಇನ್ನೂ ಜಾಸ್ತಿ ಬೇಕು, 360 ಬೇಕು, ನಾನು ಮೋಡಿಫೈ ಮಾಡ್ಕೋಬಹುದು, ಇಲ್ಲ ಕ್ಯಾನ್ಸಲ್ ಮಾಡ್ಕೋಬಹುದು. ಇಲ್ಲ ನನ್ಗೆ ಇವತ್ತು ಎಕ್ಸಿಟ್ ಆಗೋದು ಇಷ್ಟ ಇಲ್ಲ, ನಾಳೆ ಏನೋ ಫಂಡಮೆಂಟಲ್ ನ್ಯೂಸ್ ಬರುತ್ತೆ, ಇಲ್ಲ ರಿಸಲ್ಟ್ಸ್ ಬರುತ್ತೆ, ನಾನು ನಾಳೆ ಬೂಮ್ ಹೋಗುತ್ತೆ ಸ್ಟಾಕು, ನನ್ಗೆ ಇವತ್ತು ಎಕ್ಸಿಟ್ ಆಗಕ್ಕೆ ಇಷ್ಟ ಇಲ್ಲ, ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ಯಾನ್ಸಲ್ ಕೊಡ್ತೀನಿ. ಓಕೆನಾ, ಸೊ ಕ್ಯಾನ್ಸಲ್ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಓಪನ್ ಇಂದ ಅದು ಕ್ಯಾನ್ಸಲ್ ಆಗುತ್ತೆ, ಬಾಟಮ್ ಅಲ್ಲಿ ನಿಮ್ಗೆ ಅದು ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಬಂದಿದೆ ನೋಡಿ, ಇವಾಗ 1:07 13 ಸೆಕೆಂಡ್, 1 ಗಂಟೆ 7 ನಿಮಿಷ 13 ಸೆಕೆಂಡ್ಗೆ ನಾನೇನ್ ಮಾಡಿದೆ, ಸೆಲ್ ಆರ್ಡರ್ ಜಿಯೋ ಫಿನಾನ್ಸ್ BSE ನಲ್ಲಿ ಇತ್ತು, CNC ಆರ್ಡರ್ 20 ಕ್ವಾಂಟಿಟಿ ಅಂದ್ರೆ 20 ಕ್ವಾಂಟಿಟಿ ಇತ್ತು, ನಾನು ಪ್ಲೇಸ್ ಮಾಡಿದ್ದೆ ಸೆಲ್ ಆರ್ಡರ್ 355ಗೆ ಸೆಲ್ ಆರ್ಡರ್ನ ಪ್ಲೇಸ್ ಮಾಡಿದೆ, ಕ್ಯಾನ್ಸಲ್ ಮಾಡಿದೆ. ಓಕೆನಾ, ಸೊ ಯಾವ್ದಾದ್ರು ಓಪನ್ ಆರ್ಡರ್ಸ್ ಇರುತ್ತಲ್ವಾ, ಅದು ನನಗೆ ಇವತ್ತು ಎಕ್ಸಿಟ್ ಆಗಕ್ಕೆ ಇಷ್ಟ ಇಲ್ಲ, ಇಲ್ಲ ನಾನು ಇನ್ನೂ ಹೋಲ್ಡ್ ಮಾಡಬೇಕು, ಇಲ್ಲ ನನಗೆ ಇನ್ನೂ ಜಾಸ್ತಿ ಪ್ರೈಸ್ ಬೇಕು, ಅವಾಗ ನೀವು ಮೋಡಿಫೈ ಮಾಡ್ಬೋದು. ಇಲ್ಲ ನಿಮಗೆ ಅವತ್ತು ಎಕ್ಸಿಟ್ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಅಲ್ಲಿ ಕ್ಯಾನ್ಸಲ್ ಮಾಡಿದಾಗ ಅದು ಕ್ಯಾನ್ಸಲ್ಡ್ ಅಂತ ಇಲ್ಲಿ ಬರುತ್ತೆ. ಸೊ ಅದು ಬೈ ಆರ್ಡರ್ ಆಗಿರ್ಬೋದು, ಸೆಲ್ ಆರ್ಡರ್ ಆಗಿರ್ಬೋದು, ಯಾವುದೇ ಆಗಲಿ ನೀವು ಕ್ಯಾನ್ಸಲ್ ಮಾಡಿದಾಗ ಅದು ಕ್ಯಾನ್ಸಲ್ಡ್ ಅಂತ ತೋರಿಸುತ್ತೆ. ಎನಿ ಟ್ರೇಡ್ ಎಕ್ಸಿಕ್ಯೂಟ್ ಆದ್ರೆ ನೀವು ಕಂಪ್ಲೀಟ್ ಅಂತ ಹೇಳಿ ಗ್ರೀನ್ ಕಲರ್ ಅಲ್ಲಿ ತೋರಿಸುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದಷ್ಟು ಕಂಪ್ಲೀಟ್ ಫುಲ್ ವ್ಯೂ ಬರುತ್ತೆ. ಇಲ್ಲಿ ನೋಡಿ 5/5 197.99 ನಮ್ದೇನು ಇದು ಪ್ರೈಸ್ ಟ್ರೇಡ್ ಆಗ್ತಿರೋದು. ಅಂಡ್ 197.20 ನಮ್ಗೆ ಎಕ್ಸಿಕ್ಯೂಟ್ ಆಗಿರೋದು. ಟಿಗರ್ ಪ್ರೈಸ್ ನಾವು ಯಾವುದೂ ಇಟ್ಟಿಲ್ಲ. ಆರ್ಡರ್ ಟೈಪ್ ಬಂದು ಲಿಮಿಟ್ ಆರ್ಡರ್, ಅಂದ್ರೆ ನಾನು ಲಿಮಿಟ್ ಅಲ್ಲಿ ಪ್ರೈಸ್ ನ ಸೆಟ್ ಮಾಡಿ ಬೈ ಮಾಡಿರೋದು. ಪ್ರಾಡಕ್ಟ್ ಟೈಪ್ ಬಂದು CNC ಕ್ಯಾಶ್ ಅಂಡ್ ಕ್ಯಾರಿ, ವ್ಯಾಲಿಡಿಟಿ ಬಂದು ಡೇ. ಆ ಡೇ ಅಂತಂದ್ರೆ ಇವಾಗ ನಾನು ಬೈ ಮಾಡಿದೆ ಅಂದ್ರೆ ಒಂದ್ ದಿನದ ತನಕ ಅದು ವ್ಯಾಲಿಡಿಟಿ ಇರುತ್ತೆ ಎಕ್ಸ್ಚೇಂಜ್ ಇಂದ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗಕ್ಕೆ. ದೆನ್ ಆರ್ಡರ್ ID, ಎಕ್ಸ್ಚೇಂಜ್ ID, ಟೈಮು, ಎಕ್ಸ್ಚೇಂಜ್ ಟೈಮು, ಪ್ರೊಸೀಡ್, ಪ್ಲೇಸ್ಡ್ ಬೈ. ಓಕೆನಾ, ಅಂದ್ರೆ ನಮ್ಮ ಡಿಮ್ಯಾಟ್ ಅಕೌಂಟ್ ಆರ್ಡರ್ ID ಮತ್ತೆ GTT ನಾವು ಪ್ಲೇಸ್ ಮಾಡೋ ಆರ್ಡರ್ ಟೈಪ್ ಬಂದು GTT ಆರ್ಡರ್ ಇದು. ಓಕೆನಾ, 3% ಸ್ಟಾಪ್ ಲಾಸ್, 9% ಟಾರ್ಗೆಟ್ GTT ಆರ್ಡರ್ನ ನಾನು ಪ್ಲೇಸ್ ಮಾಡಿದ್ದು. ಓಕೆನಾ, ಸೊ ಇದಿಷ್ಟು ನಿಮಗೆ ಒಂದು ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ ಅನ್ನೋದು ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು. ಓಕೆನಾ, ಸೊ ಇದು ಬಂದು ನಮಗೆ ಆರ್ಡರ್ ಸೆಕ್ಷನ್ ಅಲ್ಲಿ ಸಿಗುತ್ತೆ ಕಂಪ್ಲೀಟ್ ಡೀಟೇಲ್ಸ್. ನೆಕ್ಸ್ಟ್ ಬಂದು ಹೋಲ್ಡಿಂಗ್ಸ್. ಸೊ ಈ ಹೋಲ್ಡಿಂಗ್ಸ್ ಅಲ್ಲಿ ಅಂತ ಬಂದಾಗ ನಿಮಗೆ ಟೋಟಲ್ ಇನ್ವೆಸ್ಟ್ಮೆಂಟ್, ಕರೆಂಟ್ ವ್ಯಾಲ್ಯೂ, ಡೇ P&L, ಟೋಟಲ್ P&L. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ ನಾನು ಎಷ್ಟು ಮಾಡಿದ್ದೀನಿ ಅಂದ್ರೆ ಈ 3 ಸ್ಟಾಕ್ ನಿಮ್ಗೆ ಏನ್ ಕಾಣಿಸ್ತಿದೆ, ಈ 3 ಸ್ಟಾಕ್ ಕಂಬೈನ್ ಮಾಡಿ ನಾನು ಟೋಟಲ್ 39,924 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನೆಕ್ಸ್ಟ್
ಕರೆಂಟ್ ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ ಕರೆಂಟ್ ವ್ಯಾಲ್ಯೂ ಬಂದು ಈ ನನ್ನ ಡಿಮ್ಯಾಟ್ ಅಕೌಂಟ್ ನ ಇನ್ವೆಸ್ಟ್ಮೆಂಟ್ ಪ್ಲಸ್ ಅವೈಲೇಬಲ್ ಕ್ಯಾಶ್. ಈಗ ಇದು ಬಂದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಅಮೌಂಟ್, ಓಕೆನಾ. ಇದು ಬಂದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಅಮೌಂಟ್ ಪ್ಲಸ್ ನಂದು ಅವೈಲೇಬಲ್ ಕ್ಯಾಶ್. ಇವೆರಡು ಕಂಬೈನ್ ಮಾಡಿದ್ರೆ ನಮಗೆ ಕರೆಂಟ್ ವ್ಯಾಲ್ಯೂ ಸಿಗುತ್ತೆ, ಓಕೆನಾ. ಸೊ ಆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅವೈಲೇಬಲ್ ಕ್ಯಾಶ್ ಕಂಬೈನ್ ಮಾಡಿದಾಗ ನನಗೆ ಟೋಟಲ್ ಪ್ರಾಫಿಟ್ ನ ಕಂಬೈನ್ ಮಾಡಿದಾಗ ಈ ಕರೆಂಟ್ ವ್ಯಾಲ್ಯೂ ನನ್ನ ಡಿಮ್ಯಾಟ್ ಅಕೌಂಟ್ ಅನ್ನೋದು ಇವಾಗ ನನ್ನ ಎಲ್ಲಾ ಪೊಸಿಷನ್ಸ್ ನ ಕ್ಲಿಯರ್ ಮಾಡಿದ್ರೆ ನನ್ನ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ ಅಕೌಂಟ್ ವ್ಯಾಲ್ಯೂ 49,338 ರೂಪಾಯಿ ನನ್ನ ಕರೆಂಟ್ ವ್ಯಾಲ್ಯೂ ಅನ್ನೋದು ಇರುತ್ತೆ. ನನಗೆ ಟೋಟಲ್ ಇದು ಪ್ರಾಫಿಟ್ ರಿಲೀಸ್ಡ್ ಅನ್ರಿಲೀಸ್ಡ್ ಪ್ರಾಫಿಟ್ ನ ಕಂಬೈನ್ ಮಾಡಿದಾಗ. ರಿಲೀಸ್ಡ್ ಅಂತಂದ್ರೆ ಸ್ನೇಹಿತರೆ ಇದು ಈಗ ಪ್ರಾಫಿಟ್ ನೀವು ನೋಡ್ತಿದ್ದೆ ಅಲ್ವಾ, ಇದು ಬಂದು ಅನ್ರಿಲೀಸ್ಡ್ ಅಂದ್ರೆ ನಾನು ಇಲ್ಲಿ ಇನ್ನ ಬುಕ್ ಮಾಡಿಲ್ಲ. ಎಲ್ಲಿ ತನಕ ನಾವು ಬುಕ್ ಮಾಡಲ್ವೋ ಅವಾಗ ನಮಗೆ ಎಷ್ಟೇ ಪ್ರಾಫಿಟ್ ಇಲ್ಲಿ ಲಾಸ್ ಅಲ್ಲಿ ಅದನ್ನ ಅನ್ರಿಲೀಸ್ಡ್ ಅಂತ ಕರಿತೀವಿ. ಸೊ ಒನ್ಸ್ ನಾನು ಇದನ್ನ ಎಕ್ಸಿಟ್ ಮಾಡ್ಬಿಟ್ಟೆ, ಈ ಪ್ರಾಫಿಟ್ ನಾನು ಬುಕ್ ಮಾಡ್ಬಿಟ್ಟೆ, ಅದನ್ನ ನಾವು ರಿಲೀಸ್ಡ್ ಪ್ರಾಫಿಟ್ ಅಂತ ಕರಿತೀವಿ. ಅಂದ್ರೆ ಅದು ರಿಲೀಸ್ಡ್ ಅಂದ್ರೆ ನಾವು ಆಲ್ರೆಡಿ ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಟ್ರೇಡ್ ಎಕ್ಸಿಟ್ ಆಗಿ ಪ್ರಾಫಿಟ್ ಅಥವಾ ಲಾಸ್ ಎಂದು ಇನ್ನು ಸೆಟಲ್ಮೆಂಟ್ ಆಗುತ್ತೆ. ಸೊ ಕರೆಂಟ್ ವ್ಯಾಲ್ಯೂ 41,260, ಟೋಟಲ್ ಇನ್ವೆಸ್ಟ್ಮೆಂಟ್ 39,924. ಡೇ ಪಿ ಅಂಡ್ ಎಲ್. ಡೇ ಪಿ ಅಂಡ್ ಎಲ್ ಅಂದ್ರೆ ಇವತ್ತಿನ ಪಿ ಅಂಡ್ ಎಲ್. ಅದು ಮಾರ್ಕೆಟ್ ಅಲ್ಲಿ ನನಗೆ ಇವತ್ತು ಎಷ್ಟು ಸಿಕ್ಕಿದೆ ಅಂದ್ರೆ ಬೆಳಗ್ಗೆ 9 ಕಾಲಿಂದ ಹಿಡಿದು ಇವಾಗ ನಾವು 1 ಗಂಟೆ 9 ನಿಮಿಷದಲ್ಲಿ ನಾವು ಇದೀವಿ ಮಾರ್ಕೆಟ್ ಅಲ್ಲಿ. ಸೊ ಬೆಳಗ್ಗೆ 9 ಕಾಲಿಂದ ಇಲ್ಲಿ ತನಕ ಅಥವಾ 9 ಗಂಟೆ ಪ್ರೀ ಮಾರ್ಕೆಟ್ ಇಂದಾನೆ ತಗೊಳ್ಳೋಣ, 9 ಗಂಟೆಯಿಂದ ಇಲ್ಲಿ ತನಕ ನನಗೆ ಸಿಕ್ಕಿರುವಂತ ಪ್ರಾಫಿಟ್ 1,411 ರೂಪಾಯಿ, ಓಕೆನಾ. ಈಗ ರನ್ ಆಗ್ತಿರೋದು ಅದು ಇನ್ನೂ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು, 3:30 ತನಕ ವೆಯ್ಟ್ ಮಾಡಿ ನೋಡ್ಬೇಕಾಗತ್ತೆ. ಸೊ ಪರ್ಸೆಂಟೇಜ್ ವೈಸ್ ನೋಡಿದಾಗ ಅಂದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಇದೆಯಲ್ವಾ, ಈ ಟೋಟಲ್ ಇನ್ವೆಸ್ಟ್ಮೆಂಟ್ ಮೇಲೆ ನನ್ಗೆ ಎಷ್ಟು ಸಿಗ್ತಾ ಇದೆ 3.54% ಆಸ್ ಆಫ್ ನಾವು. ಈಗ ಏನು 1 ಗಂಟೆ 10 ನಿಮಿಷ ಏನ್ ರನ್ ಆಗ್ತಿದೆ ಮಾರ್ಕೆಟ್, ಈ ಟೈಮಲ್ಲಿ ನನಗೆ 3.54% ಪ್ರಾಫಿಟ್ ಅನ್ನೋದು ರನ್ ಆಗ್ತಾ ಇದೆ, ಓಕೆನಾ, ಇವತ್ತಿನ ಪ್ರಾಫಿಟ್. ಇದು ಬಂದ ಟೋಟಲ್ ಪಿ ಅಂಡ್ ಎಲ್. ಟೋಟಲ್ ಪಿ ಅಂಡ್ ಎಲ್ ಅಂತಂದ್ರೆ ಸೇಮ್ ಅದೇನೆ ನನಗೆ ಟೋಟಲ್ ಆಗಿ ಅಂದ್ರೆ ಡೇ ಯಾವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅರ್ಥ ಆಗ್ತೀನಿ. ನಾನು 10 ದಿನ ಹಿಂದ್ಗಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಇಲ್ಲ 5 ಡೇಸ್ ಬ್ಯಾಕು, ಇಲ್ಲ 2 ಡೇಸ್ ಬ್ಯಾಕು, ಇಲ್ಲ ಲಾಸ್ಟ್ ಫ್ರೈಡೆ, ಲಾಸ್ಟ್ ಥರ್ಸ್ಡೇ. ಸೊ ಟೋಟಲ್ ನಾನು ಯಾವಾಗಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಆ ಕಂಪ್ಲೀಟ್ ಟೋಟಲ್ ಇನ್ವೆಸ್ಟ್ಮೆಂಟ್ ಇಂದ ಇವತ್ತಿನ ತನಕ ಡೇ 1 ಇಂದ ಹಿಡಿದು ಇವತ್ತಿನ ತನಕ ಟೋಟಲ್ ಇನ್ವೆಸ್ಟ್ಮೆಂಟ್ ಮೇಲೆ ನನಗೆ ಎಷ್ಟು ಪ್ರಾಫಿಟ್ ರನ್ ಆಗ್ತಾ ಇದೆ ಅಂಡ್ ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ರನ್ ಆಗ್ತಾ ಇದೆ ಅನ್ನೋದು ಟೋಟಲ್ ಇನ್ವೆಸ್ಟ್ಮೆಂಟ್ ಮೇಲೆ ಅಲ್ಲಿ ನಿಮ್ಗೆ ಸಿಗತ್ತೆ. ಸೊ ಇಲ್ಲಿ ಬಂದು ಇವತ್ತಿಂದ ಮಾತ್ರ ತೋರಿಸುತ್ತೆ. ಡೇ ಸ್ಪೆಂಡ್ ಅಂದ್ರೆ ಇವತ್ತಿನದು ಮಾತ್ರ, ಬೆಳಗ್ಗೆ ಮಾರ್ನಿಂಗ್ ಇಂದ ಹಿಡಿದು ಕ್ಲೋಸ್ ಆಗೋ ತನಕ. ಇದು ಬಂದು ಟೋಟಲ್ ಅಂದ್ರೆ ಡೇ 1 ಇಂದ ನಿನ್ನೆ ಮೊನ್ನೆ 1 ವೀಕ್ ಬ್ಯಾಕು, 1 ಇಯರ್ ಬ್ಯಾಕು, ಟೋಟಲ್ ಎಲ್ಲಿ ತನಕ ನಾವು ಹಿಂದಿನ ಇನ್ವೆಸ್ಟ್ಮೆಂಟ್ಸ್ ಇರುತ್ತೋ ಆ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಮೇಲೆ ನಮ್ಗೆ ಎಷ್ಟು ಪ್ರಾಫಿಟ್ ರನ್ ಆಗ್ತಿದೆ ಅಂತ ನಿಮ್ಗೆ ಈ ಕಾಲಮ್ ಅಲ್ಲಿ ತೋರಿಸುತ್ತೆ. ಸೊ ನೆಕ್ಸ್ಟ್ ಬಂದಾಗ ಇಲ್ಲಿ ನಿಮ್ಗೆ ಒಂದಷ್ಟು ಇಂಪಾರ್ಟೆಂಟ್ ಇದೆ ಇದು ಕಾಲಮ್ಸ್. ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ನೀವು ಯಾವ ಇನ್ಸ್ಟ್ರೂಮೆಂಟ್ ನ ಬೈ ಮಾಡಿದೀರಾ ಅಂತ, ಕ್ವಾಂಟಿಟಿ ಅಂದ್ರೆ ಎಷ್ಟು ಕ್ವಾಂಟಿಟಿ ಬೈ ಮಾಡಿದಿರಾ ಅಂತ. ಇಲ್ಲಿ ನೋಡಿ 100 ಕ್ವಾಂಟಿಟಿ ನನ್ಗೆ ಯಾವುದೇ ತರಹದ T1 ಅಂತ ಏನೂ ಇಲ್ಲ. ಬಟ್ ಜಿಯೋ ಫಿನಾನ್ಸ್ ಅಂಡ್ ವ್ಯಾಸ್ಕಾನು ನನಗೆ T1 ಅಂತ ಕಾಣಿಸ್ತದೆ. ಅರ್ಥ ಆಗ್ತಿದೆಯಾ? ಸೊ T1 ಅಂತಂದ್ರೆ ಬೇಸಿಕಲಿ ಯಾವ್ದಾದ್ರು ಒಂದು ಟ್ರೇಡ್ ನ ತಗೊಳ್ಳುವಾಗ T+2 ಅಂತ ಕರಿತೀವಿ, T+2W. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಟ್ರಾನ್ಸಾಕ್ಷನ್ ಹ್ಯಾಪನ್ ಟುಡೇ, ಶೇರ್ಸ್ ವಿಲ್ ಬಿ ಡಿಲಿವರ್ಡ್ ವಿತ್ ಇನ್ 2 ವರ್ಕಿಂಗ್ ಡೇಸ್ ಅಂತ ಅರ್ಥ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಜಿಯೋ ಫಿನಾನ್ಸ್ ನ ಬೈ ಮಾಡಿದೀನಿ. ಲೆಟ್ಸ್ ಸೇ ನಾನು ಬೈ ಮಾಡಿರೋ ಕ್ವಾಂಟಿಟಿ ಬಂದು 20 ಕ್ವಾಂಟಿಟಿ, ಆದ್ರೆ ನನಗೆ ಇಲ್ಲಿ 0 ಅಂತ ತೋರಿಸ್ತಾ ಇದೆ, ಓಕೆನಾ. ಸೊ ನಾನು ಬೈ ಮಾಡಿರೋದು ಯಾವಾಗ ನೆನ್ನೆ. ಸೊ ನೆನ್ನೆ ಬೈ ಮಾಡಿದಾಗ ಇದು ಬಂದು T1 ಹೋಲ್ಡಿಂಗ್ ಅಂದ್ರೆ ಇವತ್ತಿಗೆ T1 ಆಗುತ್ತೆ. ನೆನ್ನೆ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ ವಿತ್ ಇನ್ 2 ವರ್ಕಿಂಗ್ ಡೇಸ್. ಸೊ ಇದು ಬಂದು T1 + T2 ಅಂತ ಇಲ್ಲಿರುತ್ತೆ, ಓಕೆನಾ. ಸೊ ಇವತ್ತು ನಾನು T1 ಅಲ್ಲಿ ಇದ್ದೀನಿ, ಓಕೆನಾ. ಸೊ ವಿತ್ ಇನ್ 2 ವರ್ಕಿಂಗ್ ಡೇಸ್ ಒಳಗಡೆ ನನಗೆ ಶೇರ್ಸ್ ಅಂದ್ರೆ ಕ್ರೆಡಿಟ್ ಆಗುತ್ತೆ. ಅದು ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ಈಗ ನೀವು ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ಗೆ ಏನ್ ಮಾಡ್ತೀರಾ, ನೀವು ಅಮೌಂಟ್ ನ ಸೆಂಡ್ ಮಾಡಿದಾಗ ನಿಮ್ಮ ಅಕೌಂಟ್ ಅಲ್ಲಿ ಡೆಬಿಟ್ ಆಗುತ್ತೆ, ಇನ್ನೊಬ್ರ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅದೇ ರೀತಿ ನಾನು ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅನ್ನ ಬೈ ಮಾಡಿದ್ದೀನಿ, ಜಿಯೋ ಫಿನಾನ್ಸ್ ನ ಬೈ ಮಾಡಿದ್ದೀನಿ ಶೇರ್ಸ್ ನ. ಸೊ ಇದು 20 ಕ್ವಾಂಟಿಟಿ ನಾನು ಬೈ ಮಾಡಿದ್ದೀನಿ, ಯಾರೋ ಒಬ್ಬ ಸೆಲ್ ಮಾಡಿದ್ದಾನೆ ಅಪೋಸಿಟ್ ಪರ್ಸನ್ ಎಕ್ಸ್ಚೇಂಜ್ ಅಲ್ಲಿ. ಸೊ ಅವಾಗ ಏನಾಗ್ತದೆ, ಅವ್ರ ಅಕೌಂಟ್ ಇಂದ ಡೆಬಿಟ್ ಆಗುತ್ತೆ, ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಅದು ಆಗಕ್ಕೆ ನಮ್ಗೆ ಎಷ್ಟು ದಿನ ಟೈಮ್ ಇರುತ್ತೆ, 2 ವರ್ಕಿಂಗ್ ಡೇಸ್. ಬಟ್ 99% ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದ್ರೆ, ಈಗ ನೆನ್ನೆ ಬೈ ಮಾಡಿದ್ದೀನಿ, ಇವತ್ತು T1 ಹೋಲ್ಡಿಂಗ್, ಇವತ್ತು ಸಾಯಂಕಾಲದೊಳಗಡೆ ನಿಮ್ಗೆ ಸೆಟಲ್ಮೆಂಟ್ ಆಗ್ಬಿಟ್ಟಿರುತ್ತೆ, ನೈಟ್ ಅಲ್ಲಿ ಸೆಟಲ್ಮೆಂಟ್ ಆಗ್ಬಿಟ್ಟಿರುತ್ತೆ. ನಾಳೆ ಬೆಳಗ್ಗೆ ನೋಡಿದ ತಕ್ಷಣ ನಿಮ್ಗೆ ಇಲ್ಲಿ ಕ್ವಾಂಟಿಟಿ ರೆಪ್ರೆಸೆಂಟ್ ಆಗುತ್ತೆ. ಅಂದ್ರೆ ಟ್ರಾನ್ಸಾಕ್ಷನ್ ಮಾಡಿದ್ದು 1 ದಿನ ಪ್ಲಸ್ 1 more ಡೇ. ಸೊ 2 ಡೇಸ್ ಅಲ್ಲಿ ನಿಮ್ಗೆ ಟ್ರಾನ್ಸಾಕ್ಷನ್ ಪ್ಲಸ್ 1 ಡೇ T1 ಅಲ್ಲೇ ನಿಮ್ಗೆ 90% ಆಫ್ ದ ಟೈಮ್ಸ್ ನಿಮ್ಗೆ ಡೆಲಿವರಿ ಅನ್ನೋದು ಸಿಕ್ಬಿಡತ್ತೆ. ನಾಳೆ ಬೆಳಗ್ಗೆ ಓಪನ್ ಮಾಡಿ ನೋಡಿ ನೀವು, ನಿಮ್ಗೆ ಇಲ್ಲಿ ನಿಮ್ಮ ಕ್ವಾಂಟಿಟಿ ರೆಪ್ರೆಸೆಂಟ್ ಆಗುತ್ತೆ. ಮತ್ತೆ ಯಾಕೆ ಸರ್ ಇದು T1 ಅಂತ T1 T2 ಅಂತ ಇದೆಲ್ಲ ತಿಳ್ಕೋಬೇಕು ಅಂತ ಅನಿಸ್ತಾ ಇದ್ರೆ, ಕೆಲವು ಬ್ರೋಕರ್ಸ್ ಓಕೆನಾ T1 ಹೋಲ್ಡಿಂಗ್ ನ ಸೆಲ್ ಮಾಡಕ್ಕೆ ನಿಮ್ಮನ್ನ ಅಲೋ ಮಾಡಲ್ಲ. ಯಾಕೆ ಅಂತಂದ್ರೆ, ಈಗ ನನ್ನ ಡಿಮ್ಯಾಟ್ ಅಕೌಂಟ್ಗೆ ಶೇರ್ ಕ್ರೆಡಿಟೇ ಆಗಿಲ್ಲ, ಅರ್ಥ ಆಗ್ತಿದ್ಯಾ.
ಸೊ ಕ್ರೆಡಿಟ್ ಆಗದಿರೇನೆ ನಾನು ಹೆಂಗ್ ಸೆಲ್ ಮಾಡೋಕ್ಕಾಗತ್ತೆ, ಓಕೆನಾ. ಸೊ ಅದಕ್ಕೆ ಹೇಳ್ತಿದ್ದೀನಿ T1 ಹೋಲ್ಡಿಂಗ್ಸ್ ಜೆರೋದಲ್ಲಿ ಸೆಲ್ ಮಾಡ್ಬೋದು, ನಿಮ್ಗೆ ಯಾವತ್ತೂ ರೆಸ್ಟ್ರಿಕ್ಟ್ ಮಾಡಲ್ಲ. ಇನ್ ಕೇಸ್ ನಾನು ಇವಾಗೆ ಬೇಕಾದ್ರೆ ಇಲ್ಲಿ ಹೋಗ್ಬಿಟ್ಟು ಎಕ್ಸಿಟ್ ಕೊಟ್ಟಾಗ ಇಲ್ಲೊಂದು ಪಾಪ್ ನೋಟಿಫಿಕೇಶನ್ ಬರುತ್ತೆ, ಪ್ರೊಸೀಡ್ ಫ್ರಮ್ ಸೇಲ್ಸ್ T1 ಹೋಲ್ಡಿಂಗ್ಸ್ BTST ವಿಲ್ ನಾಟ್ ಬಿ ಅವೈಲೇಬಲ್ ಫಾರ್ ದ ಫರ್ದರ್ ಟ್ರೇಡ್ಸ್ ಟುಡೇ, ಯು ಕ್ಯಾನ್ ಯೂಸ್ ಫ್ರಮ್ ದ ನೆಕ್ಸ್ಟ್ ಡೇ ಟ್ರೇಡಿಂಗ್ ಅಂತ ಹೇಳ್ತಿದ್ದೇನೆ. ಅಂದ್ರೆ ಇವತ್ತು ನಾನು ಏನಾದರೂ T1 ಹೋಲ್ಡಿಂಗ್ ನ ಸೆಲ್ ಮಾಡಿದೀನಿ ಅಂತಂದ್ರೆ ನೆಕ್ಸ್ಟ್ ಟ್ರೇಡ್ಸ್ಗೆ ಅದು ಅವೈಲೇಬಲ್ ಇರಲ್ಲ ಇವತ್ತಿನ ಒಂದು ಟ್ರೇಡಿಂಗ್ಗೆ. ಬಟ್ ನೀವು ಬೇಕು ಅಂತಂದ್ರೆ ಸೆಲ್ ಮಾಡ್ಬೋದು, ನೀವು ಪ್ರೊಸೀಡ್ ಆಗ್ಬೋದು ಅಂತ ಹೇಳ್ತಿದ್ದೇನೆ. ನಾನು ಇನ್ ಕೇಸ್ ನೆನ್ನೆ ಬೈ ಮಾಡಿದೆ, ಇವತ್ತು ನಂಗೆ ಒಳ್ಳೆ ಪ್ರಾಫಿಟ್ ಸಿಗ್ತಾ ಇದ್ರೆ ಅಫ್ಕೋರ್ಸ್ ನಾನು ಸೆಲ್ ಮಾಡೇ ಮಾಡ್ತೀನಿ, ಓಕೆ, ನಾ ಪ್ರಾಫಿಟ್ ನ ಬುಕ್ ಮಾಡ್ಕೊಂತೀನಿ. ಸೊ ನಿಮ್ಗೆ ಏನು ಇಶ್ಯೂ ಆಗಲ್ಲ. ಅದೇ ಕೆಲವು ಬ್ರೋಕರ್ಸ್ ಏನ್ ಮಾಡ್ತಾರೆ, ಕೆಲವು ಫುಲ್ ಸರ್ವಿಸ್ ಬ್ರೋಕರ್ಸ್ ಮೇ ಬಿ ಎಕ್ಸ್ಚೇಂಜ್ ಕಡೆಯಿಂದ ರೆಸ್ಟ್ರಿಕ್ಷನ್ ಇರ್ಬೋದು, ಅದರಿಂದ ಅವ್ರು ಏನ್ ಮಾಡ್ತಾರೆ T1 ಹೋಲ್ಡಿಂಗ್ ನ ಬ್ಲಾಕ್ ಮಾಡ್ತಾರೆ. ಒನ್ಸ್ ನಿಮ್ ಡಿಮ್ಯಾಟ್ ಅಕೌಂಟ್ಗೆ ಕ್ರಿಯೇಟ್ ಆಗಿದ್ದ ನಂತರ ನೀವು ಸೆಲ್ ಆರ್ಡರ್ ನ ಪ್ಲೇಸ್ ಮಾಡಬಹುದು. ನೆಕ್ಸ್ಟ್ ಆವರೇಜ್ ಕಾಸ್ಟ್ ಅಂದ್ರೆ ನೀವು ಬೈ ಮಾಡಿರುವಂತ ಪ್ರೈಸ್, ಇದು LTP ಅಂದ್ರೆ ಇವಾಗ ರನ್ ಆಗ್ತಿರೋ ಪ್ರೈಸ್, ಇದು ಕರೆಂಟ್ ವ್ಯಾಲ್ಯೂ ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಅಲ್ಲ, ಅದು ಕರೆಂಟ್ ವ್ಯಾಲ್ಯೂ ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಇವಾಗ ಎಷ್ಟು ಅದು ಪೊಸಿಷನ್ ಇದೆ. ಈಗ ನಾನು 14,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ತಿಳ್ಕೊಳ್ಳಿ, ಈಗ 14,560 ರೂಪಾಯಿ ಇದೆ, ಇಲ್ಲ 660 ರೂಪಾಯಿ ಇದೆ. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಾನು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು ಸಮ್ವೇರ್ ಅರೌಂಡ್ 13,900 ರೂಪಾಯಿ ಇತ್ತು, ಇವಾಗ ನನಗೆ 14,650 ಅಂದ್ರೆ ಒಂದು 660 ರೂಪೀಸ್ ಪ್ರಾಫಿಟ್ ಅಲ್ಲಿ ರನ್ ಆಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಕರೆಂಟ್ ವ್ಯಾಲ್ಯೂ ಎಷ್ಟಿದೆ ಒಂದು ಪೊಸಿಷನ್ ಅಂತ ಇಲ್ಲಿ ತೋರಿಸುತ್ತೆ ನಿಮ್ಗೆ. ಅಂಡ್ ನೆಕ್ಸ್ಟ್ ಒಂದು P&L ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್. ನನ್ನ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋ ಪ್ರೈಸು ಮತ್ತೆ ಕಾಸ್ಟ್ ಕ್ವಾಂಟಿಟಿ ಮೇಲೆ ಇಂಟು ಮಾಡಿದ್ರೆ ನನಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಬರುತ್ತಲ್ವಾ, ಆ ಅಮೌಂಟ್ ಮೇಲೆ ಎಷ್ಟು ಪ್ರಾಫಿಟ್ ರನ್ ಆಗ್ತಾ ಇದೆ ಅಂತ ಇಲ್ಲಿ ತೋರಿಸುತ್ತೆ, ಪರ್ಸೆಂಟೇಜ್ ವೈಸ್ ತೋರಿಸುತ್ತೆ. ಅಂಡ್ ಡೇ ಚೇಂಜ್ ಅಂದ್ರೆ ಇಲ್ಲಿ ನಿಮ್ಗೆ ಎರಡು ಇರುತ್ತೆ, ಒಂದು ನೆಟ್ ಚೇಂಜ್ ಅಂತ. ಅಂದ್ರೆ ನೆಟ್ ಚೇಂಜ್ ಅಂತಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋ ಡೇಟ್ ಇಂದ ಹಿಡಿದು ಇಲ್ಲಿ ತನಕ ಎಷ್ಟು ಚೇಂಜ್ ಆಗಿದೆ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್. ಡೇ ಚೇಂಜ್ ಅಂದ್ರೆ ಇವತ್ತು ಅಂದ್ರೆ ಮಾರ್ನಿಂಗ್ ಓಪನ್ ಆದಾಗಿಂದ ಇಲ್ಲಿ ತನಕ ನನಗೆ ಎಷ್ಟು ಪ್ರಾಫಿಟ್ ರನ್ ಆಗ್ತಿದೆ ಅಂತ ನಿಮ್ಗೆ ಇಲ್ಲಿ ಡಿಟೇಲ್ಡ್ ಆಗಿ ಕಾಣಿಸುತ್ತೆ, ಓಕೆನಾ. ನೆಕ್ಸ್ಟ್ ಸೊ ಇದಿಷ್ಟು ಬಂದು ನಿಮ್ಗೆ ಹೋಲ್ಡಿಂಗ್ಸ್. ಇಲ್ಲಿ ನಿಮ್ಗೆ ಸೇಮ್ ಅದೇ ರೀತಿ ನಾವು ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಿದ್ವಲ್ವಾ, ಇಲ್ಲಿ ಕರೆಂಟ್ ವ್ಯಾಲ್ಯೂ, ಇನ್ವೆಸ್ಟ್ಮೆಂಟ್, P&L. ಅದೇ ರೀತಿ ನಿಮಗೆ ಹೋಲ್ಡಿಂಗ್ಸ್ ಅಲ್ಲಿ ಹೋದಾಗ ಕರೆಂಟ್ ವ್ಯಾಲ್ಯೂ, ಇನ್ವೆಸ್ಟ್ಮೆಂಟ್, P&L. ಸೊ ಈ ಮೂರು ನೀಟಾಗಿ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಸೇಮ್ ಅಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಬಂದು ನಮ್ಗೆ ಪೊಸಿಷನ್ಸ್ ಅಂತ ಕರಿತೀವಿ. ಪೊಸಿಷನ್ಸ್ ಬಂದ್ರೆ ಇವತ್ತು ನಾನು ಬೈ ಮಾಡೋ ಟ್ರೇಡ್ಸ್ ಅಂದ್ರೆ ಇವತ್ತು ಬೈ ಅಥವಾ ಸೆಲ್ ಮಾಡಿರುವಂತ ಪೊಸಿಷನ್ಸ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಈವನ್ ನೀವು CNC ಬೈ ಮಾಡಿ, ಇಂಟ್ರಾಡೇ ಬೈ ಮಾಡಿ, ಡೆರಿವೇಟಿವ್ ಬೈ ಮಾಡಿ, ಕರೆನ್ಸಿ, ಕಮೋಡಿಟಿ ಏನ್ ಬೇಕಾದ್ರೂ ನೀವು ಟ್ರೇಡ್ ಮಾಡಿ, ಅದೆಲ್ಲದನ್ನು ನಿಮ್ಗೆ ಇಲ್ಲಿ ಪೊಸಿಷನ್ಸ್ ಅಲ್ಲಿ ಕಾಣಿಸುತ್ತೆ. ಆದ್ರೆ ಇಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು DB ರಿಯಾಲಿಟಿ CNC ನಲ್ಲಿ ಬೈ ಮಾಡಿದ್ದೀನಿ. ಸೊ ಇದು ಇವತ್ತು ಮಾತ್ರ ಇಲ್ಲಿ ಪೊಸಿಷನ್ ಅಲ್ಲಿ ಇರುತ್ತೆ, ಓಕೆನಾ. ಇದು ಪೊಸಿಷನ್ ಅಲ್ಲಿ ಇವತ್ತು ಮಾತ್ರ ಇರುತ್ತೆ, ನಾಳೆ ಬಂದಿದ್ದು ಹೋಲ್ಡಿಂಗ್ ಗೆ ಟ್ರಾನ್ಸ್ಫರ್ ಆಗಿರುತ್ತೆ, ಯಾಕಂದ್ರೆ ಕ್ಯಾಶ್ ಅಂಡ್ ಕ್ಯಾರಿ ಆಗಿರೋದ್ರಿಂದ. ಅದೇ ರೀತಿ ಫಾರ್ ಎಕ್ಸಾಂಪಲ್ ನಾನು ಒಂದು ಡೆರಿವೇಟಿವ್ ನ ಬೈ ಮಾಡ್ತಿದ್ದೀನಿ, ಲೆಟ್ಸ್ ಸೇ ಒಂದು ಫೀಚರ್ ನ ಬೈ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಿದಿಲ್ಲ ಫೀಚರ್, ಇಲ್ಲಿ ನೋಡಿ ನಿಫ್ಟಿ ಫೀಚರ್ ಅಂತ ಇದೆಯಲ್ವಾ. ಸೊ ಈ ನಿಫ್ಟಿ ಫೀಚರ್ ನ ಬೈ ಮಾಡಿದಾಗ ಇದು ಬಂದು ನನಗೆ ಎಕ್ಸ್ಪೈರಿ ಡೇಟ್ ತನಕ ಅದನ್ನ ಹೋಲ್ಡ್ ಮಾಡ್ಬೋದು ಡೆರಿವೇಟಿವ್ ಪ್ರಾಡಕ್ಟ್ ನ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನನಗೆ ಅದು ಬಂದು ಹೋಲ್ಡಿಂಗ್ಸ್ ಅಲ್ಲಿ ಬರಲ್ಲ. ಯಾವುದೇ ಒಂದು ಡೆರಿವೇಟಿವ್ ಪ್ರಾಡಕ್ಟ್ ನ ನೀವು ಪೊಸಿಷನ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಈವನ್ 1 ತಿಂಗಳು ಹೋಲ್ಡ್ ಮಾಡಿ, 3 ತಿಂಗಳು ಹೋಲ್ಡ್ ಮಾಡಿ, 2 ತಿಂಗಳು ಹೋಲ್ಡ್ ಮಾಡಿ, ಅದು ಪೊಸಿಷನ್ ಅಲ್ಲೇ ಬರುತ್ತೆ. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಓನ್ಲಿ CNC ಆರ್ಡರ್ ಮಾತ್ರ ನಿಮ್ಗೆ ಹೋಲ್ಡಿಂಗ್ಸ್ಗೆ ಹೋಗುತ್ತೆ. ಇಲ್ಲಿ ಇದೆಯಲ್ವಾ ನಿಮ್ಗೆ CNC ಆರ್ಡರ್, ನಾ ಡೆಲಿವರಿ ತಗೊಂಡಿರೋ ಆರ್ಡರ್. ರಿಮೈನಿಂಗ್ ಯಾವುದೇ ಆರ್ಡರ್ ನೀವು ಆಪ್ಷನ್ಸ್ ಬೈ ಮಾಡಿ, ಫೀಚರ್ಸ್ ಬೈ ಮಾಡಿ, ಇಲ್ಲ ಇಂಟ್ರಾಡೇ ಮಾಡಿ, ಏನೇ ಮಾಡಿ ನಿಮ್ಗೆ ಇಲ್ಲೇ ರೆಪ್ರೆಸೆಂಟ್ ಆಗುತ್ತೆ ಅಂದ್ರೆ ಪೊಸಿಷನ್ ಅಲ್ಲೇ ರೆಪ್ರೆಸೆಂಟ್ ಆಗುತ್ತೆ. ಸೊ ಇದು ಬಂದು ನಿಮ್ಗೆ ಪೊಸಿಷನ್ಸ್ ಅಲ್ಲಿ ಏನಿರುತ್ತೆ, ನಿಮ್ಗೆ ಏನ್ ಕರೆಂಟ್ ಪೊಸಿಷನ್ ರನ್ ಆಗ್ತದೆ, ನಾನು ಬೈ ಅಥವಾ ಸೆಲ್ ಮಾಡಿರುವಂತ ಆರ್ಡರ್ಸ್ ನ ಡೀಟೇಲ್ಸ್ ಅನ್ನೋದು ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಕೆಲವೊಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಈಗ ನನ್ನ ಹತ್ರ ಹೋಲ್ಡಿಂಗ್ಸ್ ಅಲ್ಲಿ ಆಲ್ರೆಡಿ DB ರಿಯಾಲಿಟಿ ಸ್ಟಾಕ್ 100 ಕ್ವಾಂಟಿಟಿ ಇದೆ, ಓಕೆನಾ. ಸೊ ಈ 100 ಕ್ವಾಂಟಿಟಿ ನನ್ಗೆ ಆಲ್ರೆಡಿ ಡೆಲಿವರಿ ಸಿಕ್ಬಿಟ್ಟಿದೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಕೆಲವ್ರಿಗೆ ಏನ್ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಈ 5 ಕ್ವಾಂಟಿಟಿ ಬಂದು ನಾಳೆ ನೋಡಿದಾಗ ನನಗೆ ಇಲ್ಲಿ T1 ಅಲ್ಲಿ ಇರುತ್ತೆ, ಓಕೆನಾ. ಸೊ T1 ಅಲ್ಲಿ ನನಗೆ 5 ಅಂತ ಇರುತ್ತೆ, ಮತ್ತೆ 100 ಕ್ವಾಂಟಿಟಿ ನಾರ್ಮಲ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಅವಾಗ ಕನ್ಫ್ಯೂಸ್ ಆಗುತ್ತೆ, ಬರೀ 100 ಇದೆಯಲ್ವಾ ನನ್ನ ಹತ್ರ, ರಿಮೈನಿಂಗ್ 5 ಕ್ವಾಂಟಿಟಿ ಏನಾಯ್ತು ಅಂತ ಕನ್ಫ್ಯೂಸ್ ಆಗುತ್ತೆ. ಅದು T1 ಅಲ್ಲಿ ಇರೋದ್ರಿಂದ ನಿಮ್ಗೆ ಇನ್ನೂ 1 ಡೇ ವೆಯ್ಟ್ ಮಾಡ್ಬೇಕಾಗುತ್ತೆ. ನಿಮ್ಗೆ 100 ಇಂದ ಹಿಡಿದು 105 ಮರ್ಜ್ ಆಗಕ್ಕೆ, ಟ್ರೇಡ್ ಅಂದ್ರೆ ಆ ಶೇರ್ಸ್ ಕ್ಲಬ್ ಆಗಕ್ಕೆ. ಸೊ ಅದಕ್ಕೆ ನಾವು 2 ವರ್ಕಿಂಗ್ ಡೇಸ್ ಮಿನಿಮಮ್ ವೆಯ್ಟ್ ಮಾಡಿ, ಓಕೆನಾ. ನೀವು ಟ್ರೇಡ್ ತಗೊಂಡಿದ್ದು ದಿನ ಬಿಟ್ಟು ನೆಕ್ಸ್ಟ್ 2 ಡೇಸ್ ವೆಯ್ಟ್ ಮಾಡಿ ನಿಮ್ಮ ಕ್ವಾಂಟಿಟಿನ ಚೆಕ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ನಿಮ್ಗೆ ಎಲ್ಲ ನೀಟಾಗಿ ಕಾಣಿಸುತ್ತೆ. 99% T1 ಅಲ್ಲೇ ಸೆಟ್ಲ್ ಆಗುತ್ತೆ. ನಿಮ್ಗೆ ಇಫ್ ಕೇಸ್ ಸೆಟ್ಲ್ ಆಗಿಲ್ಲ ಅಂದ್ರೆ T2 ತನಕ ನೀವು ವೆಯ್ಟ್ ಮಾಡಲೇಬೇಕಾಗಿರುತ್ತೆ. ಸೊ ಇನ್ನೂ ಒಂದಷ್ಟು ಡಿಸ್ಕಷನ್ಸ್ ನಡೀತಾ ಇದೆ.
ಒನ್ ಡೇ ಸೆಟಲ್ಮೆಂಟ್ ಅಂತ ಸೆಬಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ. ಇಫ್ ಇನ್ ಕೇಸ್ ಅದೇ ಬಂತಂದ್ರೆ ನಮ್ಗೆ ಸೇಮ್ ಡೇನೆ ಸೆಟಲ್ಮೆಂಟ್ ಆಗುತ್ತೆ, ನಾವು ಇನ್ನೂ ಖುಷಿಯಿಂದ ಆರಾಮಾಗಿ ನೆಕ್ಸ್ಟ್ ಡೇ ನಾವು ಸೆಲ್ ಮಾಡ್ಕೋಬಹುದು. ಸೊ ಅದು ಬರೋ ತನಕ ವೆಯ್ಟ್ ಮಾಡೋಣ. ಆಸ್ ಆಫ್ ನಾವು T+2 ವರ್ಕಿಂಗ್ ಡೇಸ್ ರೂಲ್ಸ್ ಇರೋದು ಫಾಲೋ ಮಾಡ್ತಿರೋದು ನಾವು. ನೆಕ್ಸ್ಟ್ ಬಂದು ಈ ಪೊಸಿಷನ್ಸ್ ಅಲ್ಲಿ ನಾನು ಇವತ್ತು ಮಾಡಿರುವಂತ ಪೊಸಿಷನ್ CNC ಆರ್ಡರ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಹೋಲ್ಡಿಂಗ್ಸ್ಗೆ NSE ನಲ್ಲಿ DB ರೇಟ್ ಅನ್ನ ಪ್ಲೇಸ್ ಮಾಡಿದ್ದೀನಿ. ಕ್ವಾಂಟಿಟಿ 5 ಕ್ವಾಂಟಿಟಿ 197.20 200 ರೂಪಾಯಿ ನಮ್ಮ $200 LTP ಕರೆಂಟ್ ಮಾರ್ಕೆಟ್ ಪ್ರೈಸ್ ರೇಟ್ ಆಗ್ತದೆ. 14 ರೂಪಾಯಿ ಪ್ರಾಫಿಟ್ ಅನ್ನ ಆಗ್ತದೆ. ಅಂಡ್ ಚೇಂಜ್ ಬಂದು 1.42 ಅಂದ್ರೆ 1.42% ಹೀಗೆ ಸಿಕ್ಬಿಟ್ಟಿದೆ ನಮಗೆ. ಇಂಟರ್ಡೇ ನಲ್ಲಿ ಪ್ರಾಫಿಟ್ ಅನ್ನೋದು ಸಿಕ್ಕಿದೆ. ಸೊ ನೆಕ್ಸ್ಟ್ ಬಂದು ಬಿಡ್ಸ್. ಇದು ಬಿಡ್ಸ್ ಏನಪ್ಪಾ ಅಂದ್ರೆ ಏನಾದ್ರೂ ಒಂದು ಸ್ಟಾಕ್ ಬಿಡ್ ಅಥವಾ ಆಕ್ಷನ್ಸ್ ಅಂತ ಬರುತ್ತೆ. ಆ ಸ್ಟಾಕ್ಸ್ ಬಂದು ಬಲ್ಕಲ್ ಆಕ್ಷನ್ಸ್ ಆದಾಗ ನಿಮ್ಗೆ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಬಂದು IPO ಅಂತ ಕರಿತೀವಿ. ಇದನ್ನ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ ಅಥವಾ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ 2 ಮಾರ್ಕೆಟ್ಸ್ ಇರುತ್ತೆ. ಒಂದು ಬಂದು ಪ್ರೈಮರಿ ಮಾರ್ಕೆಟ್, ಇನ್ನೊಂದು ಬಂದು ಸೆಕೆಂಡರಿ ಮಾರ್ಕೆಟ್. ಸೊ ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಆಲ್ರೆಡಿ ಸ್ಟಾಕ್ ಬಂದು ಮಾರ್ಕೆಟ್ ಅಲ್ಲಿ ಪ್ಲೇಸ್ ಆಗಿರುತ್ತೆ, ಬೈ ಮತ್ತೆ ಸೆಲ್ ಆಗ್ತಿರುತ್ತೆ. ಅದನ್ನ ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಪ್ರೈಮರಿ ಮಾರ್ಕೆಟ್ ಅಂತಂದ್ರೆ ಫಸ್ಟ್ ಟೈಮ್ ಆ ಸ್ಟಾಕು ಸೆಕೆಂಡ್ ಅಂದ್ರೆ ಪಬ್ಲಿಕ್ ಗೆ ಬರ್ತಾ ಇದೆ ಆಫರಿಂಗ್ ಮಾಡಕ್ಕೆ, ಅದನ್ನ IPO ಅಥವಾ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಸೊ ಇಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ ನಾನೇನಾದ್ರೂ ₹1,00,000 ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂತಂದ್ರೆ ಈ ಅಮೌಂಟ್ ನನ್ನ ಬ್ಯಾಂಕ್ ಅಕೌಂಟ್ ಇಂದ ಡೆಬಿಟ್ ಆಗಿ, ಸೊ ಬ್ಯಾಂಕ್ ಅಕೌಂಟ್ ಇಂದ ಡೆಬಿಟ್ ಆಗಿ ಅಮೌಂಟ್ ಕಂಪನಿ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಓಕೆನಾ. ಸೊ ನನ್ನ ಬ್ಯಾಂಕ್ ಅಕೌಂಟ್ ಇಂದ ಅಮೌಂಟ್ ಡೆಬಿಟ್ ಆಗುತ್ತೆ, ಕಂಪನಿ ಅಕೌಂಟ್ಗೆ ಡೈರೆಕ್ಟ್ ಆಗಿ ಕ್ರೆಡಿಟ್ ಆಗುತ್ತೆ. ಇದು IPO ನಲ್ಲಿ ಆಗುತ್ತೆ. ಓಕೆನಾ. ಅದೇ ಸೆಕೆಂಡರಿ ಮಾರ್ಕೆಟ್ ಅಂತ ಬಂದಾಗ ಏನ್ ಅಮೌಂಟ್ ಇರುತ್ತೋ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ, ಈಗ ನಾನೊಬ್ಬ ಪಾರ್ಟಿಸಿಪೆಂಟ್, ನಂತರನೇ ಸುಮಾರು ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವಿದ್ದೀರಾ, ನಾನಿದ್ದೀನಿ. ಸೊ ನಾನೇನ್ ಮಾಡ್ತಿದ್ದೀನಿ ಅಂತಂದ್ರೆ ಯಾವ್ದೋ ಒಂದು ಸ್ಟಾಕ್ ನ ಬೈ ಮಾಡ್ತಿದ್ದೀನಿ, ಸೊ ನೀವು ಸೆಲ್ ಮಾಡಿದಿರಾ. ಸೊ ನಮ್ಮಿಬ್ಬರ ಮಧ್ಯೆ ನಡೆಯುತ್ತೆ ಟ್ರಾನ್ಸಾಕ್ಷನ್. ಯಾವುದೇ ತರದ ಕಂಪನಿ ಇನ್ವಾಲ್ವ್ಮೆಂಟ್ ಇರಲ್ಲ. ಇಫ್ ಇನ್ ಕೇಸ್ ಕಂಪನಿ ಪ್ರಮೋಟರ್ ಸೆಲ್ ಮಾಡಿದ್ರೆ ಯಾರೋ ಒಬ್ಬ ಬೈ ಮಾಡ್ತಾನೆ, ಕಂಪನಿ ಪ್ರಮೋಟರ್ ಇಂದ ಶೇರ್ಸ್ ಅನ್ನೋದು ಎಕ್ಸಿಟ್ ಆಗುತ್ತೆ. ಸೊ ಅದನ್ನ ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಓಕೆನಾ. ಸೊ ಪ್ರೈಮರಿ ಮಾರ್ಕೆಟ್ ನ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು IPO ಅಂತ ಹೇಳ್ಬಿಟ್ಟು. ಯಾರಾದ್ರೂ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು ಅಂತಂದ್ರೆ ಫಸ್ಟ್ ಟೈಮ್ ಕಂಪನಿ ಪಬ್ಲಿಕ್ ಗೆ ಬರ್ತಾ ಇದೆ, ಅದನ್ನ ನಾವು IPO ಅಂತ ಕರಿತೀವಿ ಅಂತ ಹೇಳಿದ್ರೆ ಸಾಕು. ಸೊ ಈಗ ಈ IPO ಇದೆಯಲ್ಲ ಸ್ನೇಹಿತರೆ, RNFI ಅನ್ನೋ ಸ್ಟಾಕ್ ನಿಮ್ಗೆ IPO ಗೆ ಅಂದ್ರೆ ಈಗ ಬರ್ತಾ ಇದೆ. ನೀವು ಬೇಕಾದ್ರೆ ಬಿಡ್ ಮಾಡ್ಬೋದು ಈ ಸ್ಟಾಕ್ ನ, ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬೋದು. 22 ಇಂದ ಹಿಡಿದು 24 ಜುಲೈ. ಸೊ ಇವತ್ತೇನಿದೆ, ಇವತ್ತು ಲಾಸ್ಟ್ ಇದು 24 ಜುಲೈ ಅಲ್ವಾ ಇವತ್ತು. ಸೊ ಇವತ್ತು ಲಾಸ್ಟ್ 22ನೇ ತಾರೀಕು ಓಪನ್ ಆಯ್ತು. 24ನೇ ತಾರೀಕು ಅದು ಅಪ್ಲೈ ಮಾಡೋದು ಕ್ಲೋಸ್ ಆಗ್ತದೆ ಡ್ಯೂರೇಷನ್. ನೀವು ಈ ಪ್ರೈಸ್ ರೇಂಜ್ ಇದೆ ನೋಡಿ, ₹98 ಇಂದ ₹105 ರೇಂಜ್ ಅಲ್ಲಿ ನೀವು ಬೆಟ್ ಮಾಡಬಹುದು. ಅಂದ್ರೆ ನಾನು ನಿಮ್ಗೆ ₹99 ವರ್ತ್ ಅನ್ನಿಸ್ತು, ₹99 ನೀವು ಬಿಡ್ ಮಾಡಬಹುದು. ಇಲ್ಲ ಸರ್ ನನ್ಗಿದು ಒಳ್ಳೆ ಫೀಚರ್ ಇದೆ, 105 ಮ್ಯಾಕ್ಸಿಮಮ್ ಅಮೌಂಟ್ ಬೆಟ್ ಮಾಡಬೇಕು, ಸೊ 105ಗೆ ನೀವು ಬೆಟ್ ಮಾಡಬಹುದು. ಸೊ ನೀವು ಯಾವ ಪ್ರೈಸ್ ಬೇಕೋ ಆ ಪ್ರೈಸ್ಗೆ ನೀವು IPO ನಲ್ಲಿ ಎಂಟರ್ ಮಾಡ್ಕೋಬಹುದು ಪ್ರೈಸ್ ನ. ಮತ್ತೆ ಇಲ್ಲಿ ಲಾಟ್ ಅಂತ ಇರುತ್ತೆ. ಇಲ್ಲಿ ನೋಡಿ 1200 ಕ್ವಾಂಟಿಟಿ ₹1,17,600. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ RNFI ಸ್ಟಾಕ್ ನಾನು ಬೈ ಮಾಡ್ಬೇಕು ಅಂದ್ರೆ ನಾನು IPO ನಲ್ಲಿ ಸಬ್ಸ್ಕ್ರೈಬ್ ಆಗ್ಬೇಕು, ಆದ್ರೆ ನನ್ನ ಹತ್ರ ₹50,000 ಇದೆ, ನಾನು ಬೈ ಮಾಡ್ಬೇಕು, ಆಗಲ್ಲ ಸ್ನೇಹಿತರೆ. ಓಕೆನಾ. ಸೊ ಮಿನಿಮಮ್ ಅವ್ರಿಗೆ ಏನ್ ಲಾಟ್ ನ ಫಿಕ್ಸ್ ಮಾಡ್ತಾರೆ, ಬಂಚ್ ಅಂತ ಕರಿತೀವಿ, ಆ ಒಂದು ಬಂಚ್ ನ ತಗೋಬೇಕಾಗಿರುತ್ತೆ ನಾವು. ಸೊ ಒಂದು ಬಂಚ್, ಒಂದು ಲಾಟ್ ಸೈಜ್ ಏನಿದೆ ಅಂದ್ರೆ 1,200 ಕ್ವಾಂಟಿಟಿ ಇದೆ, ಅದ್ರ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ ₹1,17,600 ಮಿನಿಮಮ್ ಅಮೌಂಟ್ ಬೇಕಾಗತ್ತೆ. ನೀವು ಅದೇ ತರ 1200 ಬೆಟ್ ಮಾಡಿದೀರಾ, ಇಲ್ಲ ನನಗೆ ಇನ್ನೂ ಜಾಸ್ತಿ ಬೇಕಂದ್ರೆ 2400 ಅಂದ್ರೆ 1200 into 2 2 ಲಾಟ್ ನ ಬೆಟ್ ಮಾಡ್ಬೋದು. ಸೊ ಅದ್ರಲ್ಲಿ ಲಾಟ್ ವೈಸ್ ಬೆಟ್ ಮಾಡ್ಬೇಕಾಗತ್ತೆ. ಸೊ ಅದು ಡಿಸೈಡ್ ಮಾಡ್ತಾರೆ ಐ ಥಿಂಕ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಅಥವಾ ಅವ್ರ ಕಂಪ್ನೀಸ್ IPO ಪ್ರೊಸೆಸ್ ನೋಡ್ಕೊಂತಾರಲ್ಲ, ಸೊ ಅವ್ರು ಟೇಕ್ ಕೇರ್ ಮಾಡ್ಕೊಂತಾರೆ ಎಷ್ಟು ಕ್ವಾಂಟಿಟಿ ಏನು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದು ಸರ್ಟೆಲ್ಎಫ್ ಅನ್ನೋ ಸ್ಟಾಕು 22 ಇಂದ ಹಿಡಿದು 24th ರೇಂಜ್ ಅಲ್ಲಿ ₹200 ಇಂದ ₹210 ₹200 ರೇಂಜ್ ಇದೆ ನಮ್ಗೆ. ಅಂಡ್ ಇದು 500 ಕ್ವಾಂಟಿಟಿ ಇದೆ, ₹1,00,000 ನಾವು ಮಿನಿಮಮ್ ಅಮೌಂಟ್ ಬೇಕಾಗತ್ತೆ ಒಂದು ಲಾಟ್ ನ ತಗೊಳಕ್ಕೆ. ಸೊ ಅದೇ ರೀತಿ ನಿಮ್ಗೆ ಲಿಸ್ಟ್ ಇರುತ್ತೆ, ಅದ್ರ ಡೇಟ್ಸ್ ಇರುತ್ತೆ, ನಿಮ್ಗೆ ಯಾವ ಸ್ಟಾಕ್ ಬೇಕಾಗುತ್ತೋ ಆ ಸ್ಟಾಕ್ ನೀವು ಚೂಸ್ ಮಾಡ್ಕೊಂಡು ನೀವು ಬೆಟ್ ಮಾಡ್ಕೋಬಹುದು. ಅದು ಹೇಗೆ ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ನಿಮ್ಗೆ UPI ID ಯಾವ್ದಂತ ಟೈಪ್ ಮಾಡಿ ಎಂಟರ್ ಮಾಡಿ ವೆರಿಫಿಕೇಶನ್ ಮಾಡ್ಕೊಂಡು ನೀವು ಪೇ ಮಾಡ್ಕೋಬಹುದು. ಅಂಡ್ ನಿಮ್ಮ ಪ್ರೈಸ್ ಎಷ್ಟು, ನೀವು ಎಷ್ಟು ಪ್ರೈಸ್ಗೆ ಬಿಡ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆ ಪ್ರೈಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಅಮೌಂಟ್ ಪೇಯಬಲ್ ಅಂದ್ರೆ ಇಷ್ಟು ಅಮೌಂಟ್ ನೀವು ಪೇ ಮಾಡ್ಬೇಕಾಗಿರುತ್ತೆ. ಸಬ್ಮಿಟ್ ಕೊಟ್ಟಾಗ ನಿಮ್ಗೆ ಪೇಮೆಂಟ್ ಲಿಂಕ್ಗೆ ಒಂದು ಇದು ಹೋಗುತ್ತೆ, ಅಂದ್ರೆ ನಿಮ್ಗೊಂದು ನೋಟಿಫಿಕೇಶನ್ ಹೋಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ UPI ಮುಖಾಂತರ ನೀವು ಅಮೌಂಟ್ ನ ಪೇ ಮಾಡ್ತೀರಾ. ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಮೌಂಟ್ ನಿಮ್ ಬ್ಯಾಂಕ್ ಅಕೌಂಟ್ ಇಂದ ಡೆಬಿಟ್ ಆಗುತ್ತೆ, ಇವ್ರಿಗೆ ಕ್ರೆಡಿಟ್ ಆಗುತ್ತೆ, ಕಂಪ್ನೀಸ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ.
ಅಂಡ್ ವಿತ್ ಇನ್ ಡ್ಯೂರೇಷನ್ ಇರುತ್ತೆ 5 days 7 days 10 days ಅಂತ ವಿತ್ ಇನ್ ದ ಡ್ಯೂರೇಷನ್ ಇಫ್ ಇನ್ ಕೇಸ್ ನೀವು ಎಲಿಜಿಬಲ್ ಆದ್ರೆ IPOಗೆ ನಿಮ್ಗೆ ಶೇರ್ಸ್ ಕ್ರೆಡಿಟ್ ಆಗುತ್ತೆ, ಇಲ್ಲ ನೀವು ರಿಜೆಕ್ಟ್ ಆಯ್ತಂದ್ರೆ ನಿಮ್ಮ ಅಮೌಂಟ್ ವಾಪಸ್ ಆಗುತ್ತೆ, ನಿಮ್ ಬ್ಯಾಂಕ್ ಅಕೌಂಟ್ಗೆ ರಿವರ್ಸ್ ಆಗುತ್ತೆ ಅಮೌಂಟ್. ಸೊ ಇದನ್ನ ಬಂದು ಪ್ರೈಮರಿ ಮಾರ್ಕೆಟ್ ಅಥವಾ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಕೆಲವು ಕೇಳ್ತಾರಲ್ವಾ, ನಂಗೆ ಗೊತ್ತಾ ಸೆಕ್ಯೂರ್ಡ್ ಬಾಂಡ್ ಬೇಕಂತ ಹೇಳ್ಬಿಟ್ಟು. ಸೊ ಇದು ಬಂದು ಗೌರ್ಮೆಂಟ್ ಬಾಂಡ್ಸ್. ಸೊ ಇಲ್ಲಿ ನಿಮ್ಗೆ ಇನ್ಸ್ಟ್ರೂಮೆಂಟ್ ಬಂದು ಇದು ಇನ್ಸ್ಟ್ರೂಮೆಂಟ್ ನೇಮ್ ಇದು, ಅಂಡ್ ನಿಮ್ಗೆ ಈಲ್ಡ್ ಎಷ್ಟಿದೆ ಅಂತ ಕಾಣಿಸುತ್ತೆ, ಇಲ್ಲಿ ಕಾಣಿಸುತ್ತೆ ನೋಡಿ. ಈಲ್ಡ್ ಅಂದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಅಂತ 7.07% ನಿಮ್ಗೆ ಪ್ರಾಫಿಟ್ ಸಿಗುತ್ತೆ ನಿಮ್ ಇನ್ವೆಸ್ಟ್ಮೆಂಟ್ ಮೇಲೆ. ಅಂಡ್ ಇದು ಸೇಮ್ ಅದೇ ರೀತಿ ನಿಮ್ಗೆ ಈ ಡೇಟ್ ಒಳಗಡೆ ನೀವು ಎಂಡ್ ಆನ್ ಅಂದ್ರೆ ಈ ಬಾಂಡ್ಸ್ ಏನ್ ಇಶ್ಯೂ ಮಾಡ್ತಾ ಇದಾರೆ ಈ ಡೇಟ್ ಎಂಡ್ ಆಗುತ್ತೆ, ಅದ್ರೊಳಗಡೆ ನೀವು ಬಿಡ್ ಮಾಡ್ಬೇಕಾಗಿರುತ್ತೆ. ಸೊ ಕ್ಲಿಕ್ ಆನ್ ಬಿಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಎಲ್ಲ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ 7.34% GS 2064 ಅನ್ನುವಂಥ ಬಾಂಡ್ ಹೆಸರಿದು. ನಿಮ್ಗೆ ಇದು 7.07% ಈಲ್ಡ್ ಅಂದ್ರೆ ನಿಮ್ಗೆ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಪರ್ ಇಯರ್. ಅಂಡ್ ಪ್ರೈಸ್ ಬಂದು 110.65 ಇದೆ. ಅಂಡ್ ಮೆಚುರಿಟಿ ಬಂದು 22 April 2064 ಇದು ಬಂದು ಮೆಚುರಿಟಿ ಡೇಟ್. ಅಂದ್ರೆ ಇವತ್ತು ನೀವು ಬೈ ಮಾಡ್ತಿದ್ದೀರಾ, ಸೊ ನೀವು ಅಲ್ಲಿ ತನಕ ಹೋಲ್ಡ್ ಮಾಡಿದ್ರೆ ನಿಮ್ಗೆ ಪರ್ ಇಯರ್ 7.07% ನಿಮ್ಮ ಇದಕ್ಕೆ ಆಡ್ ಆಗ್ತಾ ಹೋಗುತ್ತೆ ಮೆಚುರಿಟಿ. ನೀವು ಅದನ್ನ ಅಂದ್ರೆ ನಿಮ್ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. ನೀವು ಯಾವಾಗ ಬೇಕಾದ್ರೂ ಸೆಲ್ಲು ಮಾಡಬಹುದು. ನಿಮ್ಗೆ ಸೆಲ್ಲರ್ಸ್ ಇರ್ತಾರೆ ಮಾರ್ಕೆಟ್ ಅಲ್ಲಿ. ಒನ್ಸ್ ನಿಮ್ ನಿಮ್ಮ ಅಕೌಂಟ್ಗೆ ಡೆಬಿಟ್ ಆದಾಗ ಅಂದ್ರೆ ಬಾಂಡ್ ಕ್ರೆಡಿಟ್ ಆದಾಗ ನೀವು ಮತ್ತೆ ಅದು ಯಾವಾಗ ಬೇಕಾದ್ರೂ ಅದ್ರ ಬಯರ್ಸ್ ಇದ್ದಾಗ ನೀವು ಪ್ಲೇಸ್ ಮಾಡಬಹುದು. ಮೋಸ್ಟ್ ಆಫ್ ದ ಕೇಸಸ್ ಗವರ್ನಮೆಂಟ್ ಬಾಂಡ್ಸ್ ಅಲ್ಲಿ ನಮ್ಗೆ ಸೆಲ್ಲರ್ ಇರ್ತಾರೆ, ಸೊ ನಾವು ಆರಾಮಾಗಿ ಸೆಲ್ಲು ಮಾಡಬಹುದು. ಇಲ್ಲ ಅಂತಂದ್ರೆ ಇದಕ್ಕೆ ಇನ್ನೊಂದು ಪ್ರಾಡಕ್ಟ್ ಇದೆ, ಬೀಸ್ ಅಂತ ಹೇಳ್ಬಿಟ್ಟು, ಲಿಕ್ವಿಡ್ ಬೀಸ್ ಮತ್ತೆ ನಿಫ್ಟಿ ಬೀಸ್ ಅಂತ. ಸೊ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಅದನ್ನು ನಾನು ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳ್ಕೊಟ್ಟಿರ್ತೇನೆ. ಈಗ ಲಾಸ್ಟ್ ಬಿಡ್ ಅಂದ್ರೆ ನೀವು ಲಾಸ್ಟ್ ಡೇಟ್ ಇದು ಬಂದು ಬಿಡ್ ಮಾಡಕ್ಕೆ ಇಲ್ಲಿ ತನಕ ಇರುತ್ತೆ ನಿಮ್ ಟೈಮು. ಈ ಟೈಮ್ ಒಳಗಡೆ ನೀವು ಬಿಡ್ ಮಾಡ್ಬೇಕಾಗುತ್ತೆ. ಅಂದ್ರೆ 8 ಗಂಟೆ, ಇವತ್ತು ನೈಟ್ 8 ಗಂಟೆ ತನಕ ಟೈಮ್ ಇದೆ. ಸೆಟಲ್ಮೆಂಟ್ ಆಗೋದು ಅಂದ್ರೆ ನೀವೇಂದ್ರೆ ಎಲಿಜಿಬಲ್ ಆಗಿ ನಿಮ್ಗೆ ಆ ಬಾಂಡ್ ಸಿಗ್ತಾ ಇದೆ ಅಂದ್ರೆ 29th July, ಓಕೆನಾ. ಸೊ 25th ಇಂದ ಆಲ್ಮೋಸ್ಟ್ 4 days ಟೈಮ್ ಇರುತ್ತೆ. ಸೊ 4 days ಒಳಗಡೆ ನಿಮ್ಮ ಅಕೌಂಟ್ಗೆ ಸೆಟ್ಲ್ ಆಗುತ್ತೆ. ಅಂಡ್ ಕ್ವಾಂಟಿಟಿ ಅಲ್ಲಿ ನಿಮ್ಗೆ ನೋಡಿ ಬಂಚ್ ಕ್ವಾಂಟಿಟಿ ಎಷ್ಟು ಬೈ ಮಾಡ್ಬೇಕಂತ. ಸೊ 1-2 ತಗೊಳಕ್ಕಾಗಲ್ಲ, 100 ಕ್ವಾಂಟಿಟಿ ಒಂದೇ ಸರಿ ತಗೋಬೇಕಾಗುತ್ತೆ. ಅಂಡ್ ವ್ಯಾಲ್ಯೂ 11,065 ರೂಪಾಯಿ ನೀವು ಪೇ ಮಾಡ್ಬೇಕಾಗಿರುತ್ತೆ. ಸೊ ಈಗ ನನ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ ಜಸ್ಟ್ ಡಬಲ್ ಮಾಡಿ 100 ಹತ್ರ 200 ಪ್ಲೇಸ್ ಮಾಡ್ಕೋಬಹುದು, ಇಲ್ಲ 300 ಸೊ 400. ಸೊ 100 ನೀವು ಎಷ್ಟು ಟೈಮ್ಸ್ ಬೇಕಾದ್ರೂ ಮಲ್ಟಿಫಿಕೇಶನ್ ಮಾಡ್ಕೊಂಡು ನೀವು ಪ್ಲೇಸ್ ಮಾಡ್ಕೋಬಹುದು. ಸೊ ಟೋಟಲ್ ಕ್ವಾಂಟಿಟಿ 100 ಕ್ವಾಂಟಿಟಿ ನೀವು ಮಿನಿಮಮ್ ವ್ಯಾಲ್ಯೂನ 100 ಕ್ವಾಂಟಿಟಿನ ಪ್ಲೇಸ್ ಮಾಡಬೇಕಾಗಿರುತ್ತೆ. ಅಂಡ್ ರಿಕ್ವೈರ್ಡ್ ಅಮೌಂಟ್ ಅಂದ್ರೆ 11,065 ರೂಪಾಯಿ ನೀವು ಮಿನಿಮಮ್ ಅಮೌಂಟ್ ಪೇ ಮಾಡಬೇಕಾಗಿರುತ್ತೆ ಒಂದು ಪರ್ ಬಂಚ್ಗೆ 100 ಕ್ವಾಂಟಿಟಿಗೆ. ಅಂಡ್ ಪ್ಲೇಸ್ ಬಿಡ್ ಮೇಲೆ ಕೊಟ್ಟಾಗ ನಿಮ್ಗೆ ಅದು ಪೇಮೆಂಟ್ ಗೇಟ್ ವೇ ಕನೆಕ್ಟ್ ಆಗುತ್ತೆ. ಸೊ ನೀವು ಪೇಮೆಂಟ್ ಮಾಡೋದ್ರ ಮುಖಾಂತರ ನೀವು ಇದನ್ನ ಎನೇಬಲ್ ಆಗ್ಬೋದು. ಸೊ GSAC ಬಿಟ್ ಪ್ಲೇಸ್ಡ್ ಅಂತ ಇದೆ. ಸ್ನೇಹಿತರೆ, ಈಗ ನಾವು ಒಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದ್ರ ನೇಮ್ ಬಂದು GS 2064 ಅಂತ 2064 ಇದು ನಮ್ಗೆ ಎಂಡ್ ಆಗುತ್ತೆ, ಕ್ಲೋಸ್ ಆಗುತ್ತೆ ಬಾಂಡ್. ಸೊ ನಾನು ಇದನ್ನ ಪ್ಲೇಸ್ ಮಾಡಿದೆ ಆರ್ಡರ್ನ. ಸೊ ನೀವು ಇದನ್ನ ಎಲ್ಲಿಂದ ಕ್ಯಾನ್ಸಲ್ ಮಾಡ್ಬೋದು ಅಂದ್ರೆ ಸೇಮ್ ಅಲ್ಲೇ ಬನ್ನಿ, ಬಿಡ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ನಿಮಗೆ IPO ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇರುತ್ತೆ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಬಂದು ಫಾರ್ ಎಕ್ಸಾಂಪಲ್ ಇಲ್ಲ ಸರ್ ನಾನು ಪ್ಲೇಸ್ ಮಾಡಿದ್ದೀನಿ, ಬಟ್ ನನಗೆ ಇದು ಇವಾಗ ಬೇಡ, ನನಗೆ ಈ ರಿಟರ್ನ್ ತುಂಬಾ ಕಡಿಮೆ ಅನ್ನಿಸ್ತದೆ, ನನಗೆ ಇನ್ನೂ ಜಾಸ್ತಿ ಬೇಕು, ನನಗೆ ಇದ್ರಲ್ಲಿ ಪಾರ್ಟಿಸಿಪೇಷನ್ ಮಾಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಆ ಟೈಮ್ ಒಳಗಡೆ ಕ್ಯಾನ್ಸಲ್ ಮಾಡಬೇಕು. ಇವತ್ತು 8 ಗಂಟೆ ಒಳಗಡೆ, ನೈಟ್ 8 ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ನೀವು ಅದನ್ನ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೋಡಿಫೈ ಅಥವಾ ಕ್ಯಾನ್ಸಲ್ ಎರಡರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಿ ನನಗೆ ಇಷ್ಟ ಇಲ್ಲ ಇದು ಅಂತ ತಿಳ್ಕೊಳ್ಳಿ, ಜಸ್ಟ್ ಟೇಕ್ ಎನ್ ಎಕ್ಸಾಂಪಲ್. ಸೊ ನನಗೆ ಬೇರೆದು ಬೇಕು, ನನ್ನ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಅವಾಗ ನೀವು ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ ಕ್ಯಾನ್ಸಲ್ ದ ಕರೆಂಟ್ ಬಿಡ್ ಅಂತ ಕೊಟ್ಟಾಗ ಸೊ ಅದು ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಓಕೆನಾ. ಸೊ ಕ್ಯಾನ್ಸಲ್ಡ್ ಅಂತ ಬಂತಲ್ಲ, ಸೊ ನಿಮಗೆ ಕ್ಯಾನ್ಸಲ್ ಆಯ್ತು. ಅದೇ ರೀತಿ ನಿಮಗೆ ಡಿಫ್ರೆಂಟ್ ಬಾಂಡ್ಸ್ ಇಶ್ಯೂ ಮಾಡ್ತಲ್ವಾ, ಅದೆಲ್ಲ ಬಾಂಡ್ಸ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಸೊ ನೀವು ಯಾವ್ದ್ರಲ್ಲಿ ಬೇಕಾದ್ರೆ ಅದನ್ನ ನೀವು ಪ್ಲೇಸ್ ಮಾಡ್ಕೋಬಹುದು. 25th ಅಂದ್ರೆ ಇವತ್ತು 24th ಅಂದ್ರೆ ಇನ್ನ ನಾಳೆ 8 ಗಂಟೆ ತನಕ ನಿಮ್ಗೆ ಟೈಮ್ ಇರುತ್ತೆ. ಅದ್ರ ಒಳಗಡೆ ನೀವು ಇದನ್ನ ಏನ್ ಬೇಕು ಅಂದ್ರೆ ಮಾಡಿಫೈ ಮಾಡ್ಕೋಬಹುದು ಅಥವಾ ಕ್ಯಾನ್ಸಲ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಫಂಡ್ಸ್, ಓಕೆನಾ. ಸೊ ಫಂಡ್ಸ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಮಾರ್ಜಿನ್ ಅಂದ್ರೆ ನನಗೆ ಅವೈಲೇಬಲ್ ಮಾರ್ಜಿನ್ ಅಂತಂದ್ರೆ ಈಕ್ವಿಟಿ ಅವೈಲೇಬಲ್ ಮಾರ್ಜಿನ್, ದೆನ್ ಇಲ್ಲಿ ಕಮಾಡಿಟಿ ಇರುತ್ತೆ. ಸೊ ಕಮಾಡಿಟಿ ನಾವು ಯಾವುದೇ ತರದ ಫಂಡ್ಸ್ ಆಡ್ ಮಾಡಿಲ್ಲ, ಸೊ ಅದು ನಮಗೆ 0 ಅಂತ ತೋರಿಸ್ತಾ ಇದೆ. ದೆನ್ ಈಕ್ವಿಟಿ ಅಂತ ನೋಡಿದಾಗ ಈಕ್ವಿಟಿನಲ್ಲಿ ನಾವು 2 ಟ್ರೇಡ್ ಮಾಡಬಹುದು, ಈಕ್ವಿಟಿ ಡೆರಿವೇಟಿವ್ಸ್ ಮತ್ತೆ ಕರೆನ್ಸಿ ಡೆರಿವೇಟಿವ್ಸ್, ಓಕೆನಾ. ಸೊ ಇದನ್ನ ಟ್ರೇಡ್ ಮಾಡ್ಕೋಬಹುದು ನಾವು. ಸೊ ಅವೈಲೇಬಲ್ ಮಾರ್ಜಿನ್ ಬಂದು ನಮಗೆ 3,908 ರೂಪಾಯಿ ಅಂದ್ರೆ ಈಗ ನನ್ನ ಹತ್ರ ಅವೈಲೇಬಲ್ ಕ್ಯಾಶ್ 3,900 ರೂಪೀಸ್ ಇದೆ. ಯೂಸರ್ ಮಾರ್ಜಿನ್ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, 986 ರೂಪಾಯಿ ನಾನು ಇವತ್ತು ಯೂಸ್ ಮಾಡಿದ್ದೀನಿ DB ರಿಲೇಟೆಡ್ ಅನ್ನೋ ಸ್ಟಾಕ್ ನ ಬೈ ಮಾಡಕ್ಕೆ. ಇದು ಅಗೈನ್ ಅವೈಲೇಬಲ್ ಕ್ಯಾಶ್, ಸೇಮ್ ಇವೆರಡು ಒಂದೇ ಇರುತ್ತೆ.
ಸೊ ಅವೈಲೇಬಲ್ ಕ್ಯಾಶ್ ಎಷ್ಟಿದೆ ನನ್ನ ಹತ್ರ 3908.70 ಅಂತ ನಿಮ್ಗೆ ಕಾಣಿಸಿದೆ. ಸೊ ಮಾರ್ಜಿನ್ ಅಂತಂದ್ರೆ ಸ್ನೇಹಿತರೆ, ಇಫ್ ಇನ್ ಕೇಸ್ ಇಲ್ಲಿ ನಿಮ್ಗೆ ಎರಡು ಬರುತ್ತೆ, ಒಂದು ಬ್ರೋಕರ್ ಮಾರ್ಜಿನ್ ಕೊಡ್ತಾನೆ, ಓಕೆನಾ, ಇನ್ನೊಂದು ಅವೈಲೇಬಲ್ ಕ್ಯಾಶ್ ಅಂದ್ರೆ ನನ್ನ ಹತ್ರ ಕ್ಯಾಶ್ ಎಷ್ಟಿದೆ ಅಂತ ಇಲ್ಲಿ ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ವಾ, ಇಂಟರ್ಡೇ ಟ್ರೇಡರ್ಸ್ ನ ತಗೊಳ್ಳೋವಾಗ ನನ್ನ ಹತ್ರ 1,000 ಇದೆ ಅಂತಂದ್ರೆ ಇಂಟು 5 ಮಾಡಿದಾಗ ನಾನು 5,000 ರೂಪಾಯಿ ವರ್ತ್ ಆಫ್ ಶೇರ್ಸ್ ನಾನು ತಗೋಬಹುದು, ಓಕೆನಾ. ಸೊ ಈ 5,000 rupees ವರ್ತ್ ಆಫ್ ಶೇರ್ಸ್ ನ ಹೇಗೆ ತಗೋಬಂದ್ರೆ 5x ಮಾರ್ಜಿನ್ ಬ್ರೋಕರ್ ಕೊಡ್ತಾನೆ. ಸೊ ಅವಾಗ ನಮಗೆ ಮಾರ್ಜಿನ್ ಇಲ್ಲಿ ತೋರಿಸುತ್ತೆ ಒಂದಷ್ಟು ಅಮೌಂಟ್, ಅವೈಲೇಬಲ್ ಕ್ಯಾಶ್ ಸಪರೇಟ್ ಇರುತ್ತೆ. ಸೊ ಆಸ್ ಆಫ್ ನಾನು ಯಾವುದೇ ತರದ ಮಾರ್ಜಿನ್ ತಗೊಂಡಿಲ್ಲ, ಅದಕ್ಕೆ ನನಗೆ ಎರಡು ಅಮೌಂಟ್ ಸೇಮ್ ತೋರಿಸ್ತದೆ. ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್, ಇವತ್ತು ಡೇ ಓಪನ್ ಆದಾಗ ನನ್ನ ಅಕೌಂಟ್ ಅಲ್ಲಿ ಎಷ್ಟಿತ್ತು, ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂಡ್ ಟೋಟಲ್ ಇನ್ವೆಸ್ಟ್ಮೆಂಟ್ ಡಿಫ್ರೆಂಟ್ ಸ್ಟಾಕ್ ಅಮೌಂಟ್ ಎಲ್ಲ ತೆಗೆದುಬಿಟ್ಟು ನಾರ್ಮಲ್ ಆಗಿ ಕ್ಯಾಶ್ ಎಷ್ಟಿತ್ತು, ಓಪನಿಂಗ್ ಕ್ಯಾಶ್ ಎಷ್ಟಿತ್ತು ನನ್ನ ಹತ್ರ ಅಂದ್ರೆ 4,894.70 ನನ್ನ ಅಕೌಂಟ್ ಅಲ್ಲಿ ಕ್ಯಾಶ್ ಇತ್ತಂತ ಅದು ಡೀಟೇಲ್ ಆಗಿ ನಿಮ್ಗೆ ತೋರಿಸ್ತಾ ಇದೆ. ಈ ಅಕೌಂಟ್ ಅಲ್ಲಿ ಅಷ್ಟು ಅಮೌಂಟ್ ಇತ್ತಂತ ತೋರಿಸ್ತದೆ. ಅಂಡ್ ಪೇ ಇನ್, ಈ ಪೇ ಇನ್ ಅಂದ್ರೆ ನಾನು ಏನಾದ್ರು ಇವತ್ತು ಪೇ ಮಾಡಿದಿನ, ಪೇ ಔಟ್ ಅಂದ್ರೆ ಏನಾದ್ರು ವಿತ್ಡ್ರಾ ಮಾಡಿದಿನ. ಸೊ ಸ್ಪ್ಯಾನ್, ಡೆಲಿವರಿ ಮಾರ್ಜಿನ್, ಎಕ್ಸ್ಪೋಜರ್, ಆಪ್ಷನ್ಸ್ ಪ್ರೀಮಿಯಮ್ ಇವೆಲ್ಲ ನಿಮ್ಗೆ ಡೀಟೇಲ್ ಆಗಿ ತೋರಿಸುತ್ತೆ. ನಾನು ಏನಾದ್ರು ಮಾರ್ಜಿನ್ ಯೂಸ್ ಮಾಡಿದೆ ಅಥವಾ ಎಕ್ಸ್ಪೋಜರ್ ಇದ್ರಿಲ್ಲ, ಆಪ್ಷನ್ಸ್ ಪ್ರೀಮಿಯಂ ಎಷ್ಟು ಯೂಸ್ ಮಾಡಿದೀನಿ, ಮತ್ತೆ ಕೊಲಾಟ್ರಲ್ ಲಿಕ್ವಿಡ್ ಫಂಡ್ಸ್, ಕೊಲಾಟ್ರಲ್ ಇಕ್ವಿಟಿ, ಟೋಟಲ್ ಕೊಲಾಟ್ರಲ್. ಸೊ ಅಂದ್ರೆ ನಾನು ಏನಾದ್ರು ಪ್ಲೆಜ್ ಮಾಡಿದಾಗ ನಿಮ್ಗೆ ಅದು ಕೊಲಾಟ್ರಲ್ ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದು ಓಪನಿಂಗ್ ಬ್ಯಾಲೆನ್ಸ್ ಕಮೋಡಿಟೀಸ್ ಸೇಮ್ ಅದೇ ರೀತಿ ಇದೆ. ಸೇಮ್ ಇಲ್ಲಿ ನಿಮ್ಗೆ ಈಕ್ವಿಟಿ ಏನಿರುತ್ತೋ ಸೇಮ್ ಸಿಮಿಲರ್ ಟು ದಟ್ ಕಮೋಡಿಟೀಸ್ ಇರುತ್ತೆ. ಅವೈಲೇಬಲ್ ಕ್ಯಾಶ್, ಓಪನಿಂಗ್ ಬ್ಯಾಲೆನ್ಸ್, ಪೇ ಇನ್, ಪೇ ಔಟ್, ಡೆಲಿವರಿ ಮಾರ್ಜಿನ್, ಎಕ್ಸ್ಪೋಜರ್ ಮತ್ತೆ ಆಪ್ಷನ್ಸ್ ಪ್ರೀಮಿಯಮ್. ಸೊ ಇದಿಷ್ಟು ನಿಮಗೆ ಫಂಡ್ಸ್ ಅಲ್ಲಿ ಇರುತ್ತೆ. ನಾವು ಮೇಜರ್ ಆಗಿ ಬೇಕಾಗಿರೋದು ಏನಪ್ಪಾ ಅಂದ್ರೆ ಎಷ್ಟು ನನ್ನ ಅವೈಲೇಬಲ್ ಕ್ಯಾಶ್ ಇದೆ ಅಂಡ್ ಎಷ್ಟು ಮಾರ್ಜಿನ್ ನ ಯೂಸ್ ಮಾಡಿದೀನಿ, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು. ಈ ಮೂರೇ ನಮ್ಗೆ ಮೇಜರ್ ಇಂಪಾರ್ಟೆಂಟ್ ಇರೋದು. ಈ ಮೂರನ್ನ ನೀವು ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಸೊ ಇದಿಷ್ಟು. ಮತ್ತೆ ನಿಮ್ಗೆ ಟಾಪ್ ಅಲ್ಲಿ ಎರಡು ಆಪ್ಷನ್ ಇದೆ, ಆಡ್ ಫಂಡ್ಸ್, ವಿತ್ಡ್ರಾ ಫಂಡ್ಸ್. ಆಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಎಷ್ಟು ಅಮೌಂಟ್ ನ ಆಡ್ ಮಾಡ್ಕೋಬೇಕು ಮತ್ತೆ ಯಾವ ಮಾಡೆಲ್ ಮಾಡ್ಕೋಬೇಕು, UPI ಬೇಕಾ, ನೆಟ್ ಬ್ಯಾಂಕಿಂಗ್ ಬೇಕಾ, ಯಾವ್ದನ್ನ ಚೂಸ್ ಮಾಡ್ಕೊಳ್ಳಿ. ನಾನು ಇವಾಗ ಒಂದು 50,000 ರೂಪಾಯಿ ಆಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಸೆಗ್ಮೆಂಟ್ ಬಂದು ನನಗೆ ಯಾವ್ದಕ್ಕೆ ಆಡ್ ಮಾಡಬೇಕು, ಈಕ್ವಿಟಿ, ಕರೆನ್ಸಿ, ಈಕ್ವಿಟಿ ಡೆರಿವೇಟಿವ್ಸ್ ಮತ್ತೆ ಕರೆನ್ಸಿ. ಅಂಡ್ ಅಮೌಂಟ್ ಎಷ್ಟು, ಅಕೌಂಟ್ ಯಾವ ಅಕೌಂಟ್ ಇಂದ ನಾವು ಯಾವ ಅಕೌಂಟ್ ನ ಲಿಂಕ್ ಮಾಡಿರ್ತೀವಲ್ಲ ಆ ಅಕೌಂಟ್ ಡೀಟೇಲ್ಸ್ ಇಲ್ಲಿ ಬಂದ್ಬಿಡತ್ತೆ. ಅಂಡ್ ಪೇಮೆಂಟ್ ಯಾವ್ದ್ರ ಮುಖಾಂತರ ಮಾಡಬೇಕು, UPI ID ಅಂತ ಚೂಸ್ ಮಾಡ್ಕೊಂತ ಇದೀನಿ. ದೆನ್ ಪೇಮೆಂಟ್ ಮೋಡ್ UPI, ನೆಟ್ ಬ್ಯಾಂಕಿಂಗ್ ನೀವು ಯಾವ ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ. ₹9 ಪ್ಲಸ್ GST ಅಂತ ತೋರಿಸ್ತಾ ಇದ್ದೇನೆ. ಸೊ ನಮ್ಗೆ ಇದ್ರಲ್ಲಿ ಚಾರ್ಜಸ್ ಕಟ್ ಆಗುತ್ತೆ. UPI ಆದ್ರೆ ಫ್ರೀ ಇರುತ್ತೆ, ನಿಮಗೆ ಇಲ್ಲಿ ಫ್ರೀ ಅಂತ ಕಾಣಿಸ್ತಿದಿಲ್ಲ. ಸೊ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಂಡು ನಿಮ್ UPI ಅಡ್ರೆಸ್ ಎಂಟರ್ ಮಾಡಿ ಕಂಟಿನ್ಯೂಷನ್ ಕೊಟ್ರೆ ನಿಮ್ಮ ಯಾವ ಅಕೌಂಟ್ ಇರುತ್ತಲ್ವಾ, ನೀವು ಆ ಅಕೌಂಟ್ಗೆ ಒಂದು ಅಂದ್ರೆ UPI ಯೂಸ್ ಮಾಡ್ತಿರುವಂತ ಒಂದು ಆಪ್ಗೆ ಒಂದು ನೋಟಿಫಿಕೇಶನ್ ಹೋಗುತ್ತೆ. ಅಲ್ಲಿಂದ ನೀವು ಅಕೌಂಟ್ ಪೇ ಮಾಡಿಬಿಟ್ಟು ನೀವು ಆ ಫಂಡ್ಸ್ ನ ಆಡ್ ಮಾಡಬಹುದು. ಸೊ ನೆಕ್ಸ್ಟ್ ಬಂದು ವಿತ್ಡ್ರಾ. ಇನ್ ಕೇಸ್ ನನಗೆ ಒಂದು ಎಮರ್ಜೆನ್ಸಿ ಫಂಡ್ಸ್ ಇದೆ, ನನಗೆ ಎಮರ್ಜೆನ್ಸಿ ದುಡ್ಡು ಬೇಕು, ಅವಾಗ ನೀವೇನ್ ಮಾಡ್ತೀವಿ ಅಂದ್ರೆ ಫಂಡ್ಸ್ಗೆ ಹೋಗ್ಬಿಟ್ಟು ವಿತ್ಡ್ರಾ ನಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಬೇಕು, ಲೆಟ್ಸ್ ನನಗೆ ಒಂದು 5,000 ರೂಪಾಯಿ ಬೇಕು, ಅದು ಅವೈಲೇಬಲ್ ಕ್ಯಾಶ್ ಅಲ್ಲಿ ತೋರಿಸಿರ್ಬೇಕು ಸ್ನೇಹಿತರೆ. ನೀವು ಇಲ್ಲ ಸರ್ ನನ್ನ ಹತ್ರ ಹೋಲ್ಡಿಂಗ್ಸ್ ಅಲ್ಲಿ ದುಡ್ಡಿದೆ, ಲೆಟ್ಸ್ ನನ್ನ ಹತ್ರ ಪೋರ್ಟ್ಫೋಲಿಯೋನಲ್ಲಿ ದುಡ್ಡಿದೆ, ಸೊ ನಾನು ಪೋರ್ಟ್ಫೋಲಿಯೋ ದುಡ್ಡನ್ನ ನಾನು ಇಲ್ಲಿ ವಿತ್ಡ್ರಾ ನಲ್ಲಿ ಪ್ಲೇಸ್ ಮಾಡ್ತೀನಿ ಆಗಲ್ಲ. ಸೊ ಅವೈಲೇಬಲ್ ಕ್ಯಾಶ್ ಏನಿರುತ್ತೋ ಆ ಕ್ಯಾಶ್ ಎಷ್ಟು ಅಮೌಂಟ್ ತೋರಿಸಿರುತ್ತೋ ಅದೇ ಅಮೌಂಟ್ ಅಲ್ಲಿ ನೀವು ವಿತ್ಡ್ರಾ ಆರ್ಡರ್ ನ ಪ್ಲೇಸ್ ಮಾಡಬೇಕಾಗಿರುತ್ತೆ. ಬಿಕಾಸ್ ಈ ಬ್ರೋಕರೇಜ್ ಏನಾದ್ರು ಯೂಸ್ ಮಾಡಿದ್ರೆ, ತುಂಬಾ ಟ್ರೇಡ್ಸ್ ಏನಾದ್ರು ಮಾಡಿದ್ರೆ ಒಂದು ಅಷ್ಟು ಅಮೌಂಟ್ ನ ಬಿಟ್ಟು ನೀವು ವಿತ್ಡ್ರಾ ಆರ್ಡರ್ ನ ಪ್ಲೇಸ್ ಮಾಡಬೇಕಾಗಿರುತ್ತೆ. ಸೊ ನಿಮಗೆ ಇದು ರೆಗ್ಯುಲರ್, ಇನ್ಸ್ಟೆಂಟ್ ಅಂತ ಎರಡು ಆಪ್ಷನ್ ಇದೆ. ನನಗೆ ಒಂದು 3,500 ರೂಪೀಸ್ ಬೇಕು. ಸೊ ಇನ್ಸ್ಟೆಂಟ್ ಕೊಟ್ಟಾಗ ಇಮಿಡಿಯೇಟ್ ಆಗಿ ನನಗೆ ಇನ್ಸ್ಟೆಂಟ್ ಅಮೌಂಟ್ ಅನ್ನೋದು ಆಡ್ ಆಗುತ್ತೆ. ಇನ್ಸ್ಟೆಂಟ್ ವಿತ್ಡ್ರಾಯಲ್ ಇಸ್ ಅಲೌಡ್ ಬಿಟ್ವೀನ್ 9 AM to 4 PM ಅಂದ್ರೆ 9 ಗಂಟೆಯಿಂದ 4 ಗಂಟೆ ಒಳಗಡೆ ನಾನೇನಾದ್ರು ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ಆ ಅಮೌಂಟ್ ಎಷ್ಟು ನನಗೆ ಇನ್ಸ್ಟೆಂಟ್ ಅಮೌಂಟ್ ಸಡನ್ ಆಗಿ ಬೇಕಾಗುತ್ತೋ ಅಪ್ ಟು 1 ಲಕ್ಷ ತನಕ ನಮಗೆ ಇಮಿಡಿಯೇಟ್ ಆಗಿ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಇದು ತುಂಬಾ ಒಳ್ಳೆ ಫೀಚರ್, ರೀಸೆಂಟ್ ಆಗಿ ಆಡ್ ಆಗಿರೋದು. ಅಂಡ್ ರೆಗ್ಯುಲರ್ ಆರ್ಡರ್ ಅಂತ ಬಂದಾಗ ನನ್ನ ಅಕೌಂಟ್ ಅಲ್ಲಿ ಒಂದು 10 ಲಕ್ಷ ಇದೆ, ನನಗೊಂದು 3 ಲಕ್ಷ ನನಗೆ ಒಂದು ಅಮೌಂಟ್ ವಿತ್ಡ್ರಾ ಮಾಡಬೇಕು. ಅವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ಸೊ 3 lakh ರೂಪೀಸ್ ವಿತ್ಡ್ರಾ ಮಾಡುವಾಗ ವಿತಿನ್ 24 to 48 hours ಆಗುತ್ತೆ. ಅದನ್ನ ರೆಗ್ಯುಲರ್ ಆರ್ಡರ್ಲೇ ನಾವು ವಿತ್ಡ್ರಾ ಮಾಡಬೇಕಾಗುತ್ತೆ. ಅಂಡ್ ಕಂಟಿನ್ಯೂ ಕೊಟ್ಟಾಗ ವಿತ್ಡ್ರಾ ರಿಕ್ವೆಸ್ಟ್ ಅನ್ನೋದು ಪ್ಲೇಸ್ ಆಗುತ್ತೆ. ಲೆಟ್ಸ್ ಈಗ ನಾನು ಫಾರ್ ಎಕ್ಸಾಂಪಲ್ 3 ಲಕ್ಷ ಪ್ಲೇಸ್ ಮಾಡಿದ್ದೀನಿ ಆರ್ಡರ್, ಆ ವಿತ್ಡ್ರಾ ಆರ್ಡರ್ ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ನಾನು ಕಂಟಿನ್ಯೂ ಕೊಡ್ತೀನಿ. ಸೊ ಅದು ಕೇಳುತ್ತೆ ಡೀಟೇಲ್ಸ್ ಈ ಅಕೌಂಟ್ಗೆ ಬೇಕಾ ಅಂತ ಹೇಳ್ಬಿಟ್ಟು. ಸೊ ನಾನು ಓಕೆ ಕನ್ಫರ್ಮ್ ಕೊಡ್ತಿದ್ದೀನಿ. ನೋಡಿ, ವಿತ್ಡ್ರಾ ರಿಕ್ವೆಸ್ಟ್ ಇಸ್ ಪ್ರೊಸೆಸ್ಡ್ ಅಂತ. ಆದ್ರೆ ನೀವು ಕ್ವಶನ್ ಕೇಳ್ಬೋದು, ಸರ್ ನಿಮ್ಮ ಅಕೌಂಟ್ 3 ಲಕ್ಷ ದುಡ್ಡೇ ಇಲ್ವಲ್ಲ, ಅದು ಹೇಗೆ ಸರ್ ಪ್ರೊಸೆಸ್ ಆಗಿದೆ ಅಂತ. ಸ್ನೇಹಿತರೆ, ಇದು ಜಸ್ಟ್ ಪ್ಲೇಸ್ ಮಾಡಿರೋದು ಅಷ್ಟೇ ರಿಕ್ವೆಸ್ಟ್ ನ. ಅದ್ರಲ್ಲಿ ಫಂಡ್ಸ್ ಎಷ್ಟಿದೆ, ಆ ಫಂಡ್ಸ್ ಇದ್ದಾಗ ಅದು ಪ್ರೊಸೀಡ್ ಆಗಕ್ಕೆ ಅಂದ್ರೆ ಪ್ರೊಸೆಸ್ ಆಗಕ್ಕೆ ಮತ್ತೆ ವೆರಿಫಿಕೇಶನ್ ಆಗುತ್ತೆ. ಓಕೆನಾ. ಸೊ ವಿತಿನ್ 24 to 48 hours ಅಲ್ಲಿ ಅವೈಲೇಬಲ್ ಕ್ಯಾಶ್ ಅಲ್ಲಿ 3 ಲಕ್ಷಕ್ಕಿಂತ ಜಾಸ್ತಿ ಇದ್ದಾಗ ಅಥವಾ ಅಪ್ ಟು 3 lakh ರೂಪೀಸ್ ಕರೆಕ್ಟ್ ಆಗಿದ್ದಾಗ ಮಾತ್ರ ನನಗೇನಾಗತ್ತೆ ಅಂತಂದ್ರೆ ಈ ಅಕೌಂಟ್ ಅನ್ನೋದು ಪ್ರೋಸೆಸ್ ಆಗುತ್ತೆ. ಇಲ್ಲ ಅಂತಂದ್ರೆ ರಿಜೆಕ್ಟೆಡ್ ಅಂತ ಬರುತ್ತೆ. ಓಕೆನಾ.
ಸೊ ಎನಿ ಮೂಮೆಂಟ್ ನಿಮಗೆ ಮೈಂಡ್ ಸೆಟ್ ಚೇಂಜ್ ಆಯ್ತು, ಇಲ್ಲ ಸರ್ ನನಗೆ ಬೇಡ ಅಮೌಂಟು, ನಾನು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡು ನನಗೆ ವಿತ್ಡ್ರಾ ಆಗೋದು ಬೇಡ, ಸುಮ್ಮನೆ ಅದು ಅಮೌಂಟ್ ಮತ್ತೆ ಆ್ಯಡ್ ಆಗಿ ಮತ್ತೆ ನಾನು ಪೇ ಇನ್ ಮಾಡಿ ಅದು ನಂಗೆ ಡಬಲ್ ಕೆಲಸ ನಾನು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ನೀವು ಇವಾಗ ಪ್ಲೇಸ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ನೈಟ್ ಆಗುತ್ತೆ ಅದು ಪ್ರೋಸೆಸ್ ಮಾಡೋಕ್ಕೆ. ವಿತಿನ್ ನೈಟ್ ನೀವೇನು ಮಾಡಬೇಕಂದ್ರೆ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಮಿಡಿಯೇಟ್ ಆಗಿ ಅದು ಕ್ಯಾನ್ಸಲ್ ಆಗುತ್ತೆ. ಓಕೆನಾ. ಸೊ ವಿತ್ಡ್ರಾ ರಿಕ್ವೆಸ್ಟ್ ಕ್ಯಾನ್ಸಲ್ ಆಗಿರುತ್ತೆ. ಇಲ್ಲಿ ನೀವು ರೀಸೆಂಟ್ ವಿತ್ಡ್ರಾ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ ನಾನೇನು ಮಾಡಿದೆ, ಮೊದಲೊಂದು ಆರ್ಡರ್ನ ಪ್ಲೇಸ್ ಮಾಡಿ ಕ್ಯಾನ್ಸಲ್ ಮಾಡಿದೆ ವಿತ್ಡ್ರಾ ರಿಕ್ವೆಸ್ಟ್. ಇವಾಗ ನಿಮ್ಗೆ ತೋರ್ಸಕ್ಕೆ ಇನ್ನೊಂದು ಆರ್ಡರ್ನ ನಾನು ಪ್ಲೇಸ್ ಮಾಡಿ 3 ಲಕ್ಷ ರೂಪಾಯಿ ವಿತ್ಡ್ರಾ ರಿಕ್ವೆಸ್ಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಸೊ ಎರಡು ಈಕ್ವಿಟಿನಲ್ಲಿ ಮಾಡಿರೋದು ಅಂಡ್ ಡೇಟ್ಸ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ಈ ಡೇಟ್ಸ್ ಅಲ್ಲಿ ಮಾಡಿರುವಂತ ವಿತ್ಡ್ರಾಲ್ ರಿಕ್ವೆಸ್ಟ್ ಇವು. ಓಕೆನಾ. ಸೊ ಇಲ್ಲಿ ನಿಮ್ಗೆ ಪ್ರೋಸೆಸ್ಡ್ ಇಲ್ಲಿ ಬರುತ್ತಲ್ವಾ ಅಮೌಂಟ್ ಪ್ರೋಸೆಸ್ಡ್ ಅಂತ, ಅಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಇಫ್ ಇನ್ ಕೇಸ್ ಅಮೌಂಟ್ ಅಲ್ಲಿ ಇಲ್ಲ ಅಂತಂದ್ರೆ ನಮ್ಗೆಲ್ಲಿ ರಿಜೆಕ್ಟೆಡ್ ಅಂತ ಕಾಣಿಸುತ್ತೆ ಸ್ಟೇಟಸ್ ಅಲ್ಲಿ. ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ ಆ ಫಂಡ್ಸ್ ನನ್ನ ಹತ್ರ ಇಲ್ಲ, ಅದಕ್ಕೆ ರಿಜೆಕ್ಟ್ ಮಾಡಿದಾನೆ ಬ್ರೋಕರ್ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ನಮ್ಗೆ ಫಂಡ್ಸ್ ಅಲ್ಲಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಬಂದು ನೋಟಿಫಿಕೇಶನ್ಸ್. ಈ ನೋಟಿಫಿಕೇಶನ್ಸ್ ಬಂದು ನಿಮ್ಗೆ ಏನಾದ್ರು ರೀಸೆಂಟ್ ಅಪ್ಡೇಟ್ಸ್ ಇದ್ದಾಗ, ಏನಾದ್ರು ಒಂದು ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ಇದ್ದಾಗ, ಏನಾದ್ರು ಇಂಪಾರ್ಟೆಂಟ್ ಇಲ್ಲಾಂದ್ರೆ ಹೊಸ ಮಾರ್ಕೆಟ್ ಹಾಲಿಡೇಸ್ ಇದ್ದಾಗ, ಸೊ ಇದೆಲ್ಲ ಒಂದು ನೋಟಿಫಿಕೇಶನ್ಸ್ ಮುಖಾಂತರ ನಮ್ಗೆ ಪುಷ್ ಮಾಡ್ತಾನೆ. ರೀಸೆಂಟ್ ನೋಟಿಫಿಕೇಶನ್, ದ ಟ್ಯಾಕ್ಸ್ ಫಿಲ್ಲಿಂಗ್ ಡೆಡ್ ಲೈನ್ ಇಸ್ ಜಸ್ಟ್ ಫ್ಯೂ ವೀಕ್ಸ್ ಅವೇ ಟು ಫೈಲ್ ಯುವರ್ ಟ್ಯಾಕ್ಸಸ್. You will need to detail your trading and investment activities. You can easily download the reports. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ 1 ವರ್ಷದಿಂದ ನಾನೊಂದು 15 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಈ 15 ಲಕ್ಷ ರೂಪಾಯಲ್ಲಿ ನನಗೆ ಎಷ್ಟು ಪ್ರಾಫಿಟ್ ಮಾಡಿದೀನಿ ಅಂತ ನನಗೆ ಪ್ರಾಪರ್ ಆಗಿ ನಂಬರ್ ಗೊತ್ತಿದ್ರೆ ತಾನೆ ನಾನು ಏನ್ ಬೇಕಾದ್ರೂ ಮಾಡಕ್ಕೆ. ಸೊ ಅದಕ್ಕೆ ಅವ್ನು ಏನ್ ಹೇಳ್ತಿದ್ದಾನೆ ಅಂದ್ರೆ ಕನ್ಸೋಲೆಯಲ್ಲಿ ಹೋಗ್ಬಿಟ್ಟು ನಿಮ್ಮ P&L ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ P&L ಅಕೌಂಟ್ ನ ಡೌನ್ಲೋಡ್ ಮಾಡಿ, ನಿಮ್ಮ ಪ್ರಾಫಿಟ್ ಮತ್ತೆ ಲಾಸ್ ನ ನೀವು ಚೆಕ್ ಮಾಡಿ ಅದ್ರ ಬೇಸ್ ಮೇಲೆ ಟ್ಯಾಕ್ಸ್ ನ ಫೈಲ್ ಮಾಡಿ ಅಂತ ಹೇಳ್ತಿದ್ದಾನೆ. ಓಕೆನಾ. ಸೊ ಅದು ಬಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಕಳಿಸಿರೋದು. ಸೊ ಇಷ್ಟು ಬಂದು ನಮಗೆ ಡ್ಯಾಶ್ ಬೋರ್ಡ್, ಆರ್ಡರ್ಸ್, ಹೋಲ್ಡಿಂಗ್ಸ್, ಪೊಸಿಷನ್ಸ್, ದೆನ್ ಬಿಟ್ಸ್, ಫಂಡ್ಸ್, ನೋಟಿಫಿಕೇಶನ್. ಇಷ್ಟು ನಾವು ಡಿಟೇಲ್ಡ್ ಆಗಿ 1 by 1 ನೀಟಾಗಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಬಂದು ನಾವು ನಮ್ಮ ಅಕೌಂಟ್ ಇದೆಯಲ್ವಾ, ಸೊ ನಮ್ಮ ಪ್ರೊಫೈಲ್ ಅಂಡ್ ಎವ್ರಿಥಿಂಗ್ ಡಿಟೇಲ್ಡ್ ಆಗಿ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ.